ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಧೀರ ಸನ್ಯಾಸಿ, ಮಹಾಪರಿವ್ರಾಜಕ, ಭಾರತದ ಕೀರ್ತಿಯನ್ನ ಜಗದಗಲ ಮುಗಿಲಗಲ ಸಾರಿದಂಥ ಮಹಾಮೇಧಾವಿ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಹೊರತಾಗಿ ಭಾರತವನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಅಸಾಧ್ಯ. ಆದರೆ ಭಾಗಶಃ ಇವತ್ತು ನಾವು ನಮ್ಮ ಸಮಾಜ ವಿವೇಕಾನಂದರ ತತ್ವಗಳನ್ನು, ಆದರ್ಶಗಳನ್ನು ಮರೆತಿದ್ದೇವಾ? ಪಾಲನೆ ಮಾಡ್ತಿದ್ದೇವೆ ಅಂತಾದರೆ ಎಷ್ಟರ ಮಟ್ಟಿಗೆ? ನಾವು ಇನ್ನೂ ಹೇಗೆಲ್ಲ ಜಾಗೃತವಾಗಬೇಕು? ಈ ಒಂದು ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ತುಮಕೂರಿನ ರಾಮಕೃಷ್ಣ ವಿವೇಕಾನಂದಾಶ್ರಮದ ಪರಮ ಪೂಜ್ಯರು ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಮೀಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಸ್ವಾಮೀಜಿ, ರಾಷ್ಟ್ರದ ಚಿಂತನೆಯಲ್ಲಿ ಭಾರತವನ್ನು ಸ್ವಾಮಿ ವಿವೇಕಾನಂದರ ಹೊರತಾಗಿ ಕಲ್ಪಿಸಿಕೊಳ್ಳುವುದಕ್ಕೂ ಪ್ರತಿಯೊಬ್ಬ ಭಾರತೀಯನಿಗೂ ಅಸಾಧ್ಯ, ಆ ಕಲ್ಪನೆಯೇ ಇಲ್ಲ. ಅಂಥ ಸ್ವಾಮಿ ವಿವೇಕಾನಂದರ ಸ್ಮರಣೆ ನಿತ್ಯವೂ ಆಗಬೇಕು, ಅವರ ಆದರ್ಶಗಳ ಪಾಲನೆ, ಆ ದಾರಿಯಲ್ಲಿ ಯುವಕರು ಸಾಗಬೇಕು. ಮೊದಲನೇದಾಗಿ ಕೇಳೋದಾದರೆ, ನಿಮ್ಮ ಮಾತಿನಲ್ಲಿ ಸ್ವಾಮಿ ವಿವೇಕಾನಂದರು ಅಂದರೆ ಯಾರು? ಸ್ವಾಮಿ ವಿವೇಕಾನಂದರನ್ನು ನಾವು ಚಿತ್ರಿಸೋಕ್ಕೆ ಹೊರಟಾಗ ಅವರ ಸಮಕಾಲೀನ ಜಗತ್ತಿನಲ್ಲಿ ಅವ್ರನ್ನ ಬಹಳ ಹತ್ತಿರದಿಂದ ಕಂಡವರು, ಅವ್ರ ಬಗ್ಗೆ ಸಾಕಷ್ಟು ಒಂದು ಉನ್ನತವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದವರು. ಈ ಅಭಿಪ್ರಾಯಗಳಲ್ಲಿ ಯಾವುದೇ ಭಾವುಕತೆ ಇರಲಿಲ್ಲ, ವಾಸ್ತವಿಕತೆ ಇತ್ತು. ಈ ಅಭಿಪ್ರಾಯಗಳು ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ, ಇಡೀ ವಿಶ್ವವನ್ನು ತಬ್ಬುವ ವಿಶ್ವಾತ್ಮ ಭಾವ ಇತ್ತು. ಅದು ಯಾವುದೋ ಒಂದು ಕಾಲಘಟ್ಟಕ್ಕೆ ಮಾತ್ರ ತನ್ನ ಸೀಮಿತತೆಯನ್ನು ಒಳಪಡಿಸ್ಕೊಂಡಿರಲಿಲ್ಲ. ಅಲ್ಲಿ ಆಲ್ ಟೈಮ್ ರೆಲೆವೆನ್ಸ್, ಎ ಪೆರಿನಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತ ಕರೀತೇವೆ. ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಪ್ರಾಪ್ತರಾದರು. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರರು ಸ್ವಿಟ್ಜರ್ಲ್ಯಾಂಡಲ್ಲಿ ಫ್ರಾನ್ಸ್ ದೇಶದ ನೊಬೆಲ್ ಪ್ರೈಸ್ ವಿನ್ನರ್ ರೋಮಾ ರೋಲಾ ಅವರೊಂದಿಗೆ ಸಂವಾದ ಮಾಡ್ತಾ ಇದ್ದಾಗ ರೋಮಾ ರೋಲಾ ಕೇಳ್ತಾರೆ, ನಾನು ಭಾರತದ ಬಗ್ಗೆ ತಿಳ್ಕೋಬೇಕು ಅಂತಿದ್ದೇನೆ, ದಯವಿಟ್ಟು ನನಗೆ ಮಾಹಿತಿ ಕೊಡಿ ಅಂತ. ರವೀಂದ್ರರ ಉತ್ತರ ಬಹಳ ನೇರವಾಗಿತ್ತು ಮತ್ತು ನಮಗೆಲ್ಲರಿಗೂ ರೋಮಾಂಚನವನ್ನು ಉಂಟು ಮಾಡುವಂಥದ್ದು. ಮೈ ಡಿಯರ್ ಫ್ರೆಂಡ್ ರೋಮಾ ರೋಲಾ, ಇಫ್ ಯು ವಾಂಟ್ ಟು ನೋ ಅಬೌಟ್ ಇಂಡಿಯಾ, ಸ್ಟಡಿ ಸ್ವಾಮಿ ವಿವೇಕಾನಂದ. ಎವ್ರಿಥಿಂಗ್ ಈಸ್ ಪಾಸಿಟಿವ್ ಇನ್ ಹಿಮ್ ಆ್ಯಂಡ್ ನಥಿಂಗ್ ನೆಗೆಟಿವ್ ಅಂತ ಉತ್ತರ ಕೊಟ್ಟರು. ರವೀಂದ್ರನಾಥ ಟ್ಯಾಗೂರರು ವಯಸ್ಸಿನಲ್ಲಿ ವಿವೇಕಾನಂದರಿಗಿಂತ 2 ವರ್ಷ ದೊಡ್ಡವರು. ವಿವೇಕಾನಂದರು ದೇವರನ್ನು ಹುಡುಕ್ತಾ ಹೊರಟಾಗ, ನೀವು ದೇವರನ್ನು ನೋಡಿದ್ದೀರಾ ಅಂತ ಅವರು ಪ್ರಶ್ನಿಸಿದಂತಹ 10 ಅಂದಿನ ಕಾಲದ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವಗಳಲ್ಲಿ ರವೀಂದ್ರರ ತಂದೆ ದೇವೇಂದ್ರನಾಥ ಟ್ಯಾಗೂರರು ಒಬ್ಬರು. ಮತ್ತು ವಿವೇಕಾನಂದರ, ರವೀಂದ್ರನಾಥ ಟ್ಯಾಗೂರರ ಬದುಕು ಜಿಯೋಗ್ರಫಿಕಲಿ ಕೂಡ ಅದೇ ಬಂಗಾಳಕ್ಕೆ ಸೀಮಿತವಾದ್ದು. ಬಾಲ್ಯದಿಂದ ಅವರು ಬೆಳೆದಂಥ ಒಂದು ವಿಚಾರ, ಅವರ ಸಂಸ್ಕೃತಿಯ ಬೆನ್ನೆಲುಬಾಗಿದ್ದಂಥ ವಿಚಾರಗಳು, ಅವರು ಬೆಳೆದು ಬಂದಂತಹ ಕಾಲೇಜಿನ ವಾತಾವರಣಗಳು, ಆವತ್ತು ಕಲ್ಕತ್ತಾ ಅಂತಹ ಒಂದು ದೊಡ್ಡ, ಕಲ್ಕತ್ತಾ ವಿವೇಕಾನಂದರ ಕಾಲದಲ್ಲಿ ಭಾರತದ ರಾಜಧಾನಿ, ಈ ಒಂದು ನಗರದ ಮೇಲೆ ಪಾಶ್ಚಾತ್ಯರ ಪ್ರಭಾವ ಹೇಗಿತ್ತು, ಇಷ್ಟೆಲ್ಲದರ ನಡುವೆ ವಿವೇಕಾನಂದರು ಭಾರತೀಯ ಮೌಲ್ಯಗಳನ್ನು ಕೇವಲ ಭಾರತಕ್ಕೆ ಅನಿವಾರ್ಯ ಅಂತಲ್ಲ, ಇಡೀ ಜಗತ್ತಿಗೆ ಅದರ ಅನಿವಾರ್ಯತೆಯನ್ನು ಮನಗಾಣಿಸೋ ವಿಷಯದಲ್ಲಿ ವಿವೇಕಾನಂದರು ಮಾಡಿದಂಥ ಪ್ರಯತ್ನ ಮತ್ತು ಅದರ ಯಶಸ್ಸು, ಇದೆಲ್ಲವೂ ಕೂಡ ರವೀಂದ್ರನಾಥ ಟ್ಯಾಗೂರರು ಕಣ್ಣಾರೆ ಕಂಡಿದ್ದವರು. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ನಾನು ನನ್ನ ಮಾತೃಭೂಮಿಯನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ದೆ ನಿಜ, ಆದರೆ ವಿವೇಕಾನಂದರ ಜೀವನ ಸಂದೇಶಗಳನ್ನು ಅಧ್ಯಯನ ಮಾಡಿದ ಮೇಲೆ ನನ್ನ ರಾಷ್ಟ್ರಭಕ್ತಿ ಸಹಸ್ರಮಡಿಯಾಯಿತು ಅಂತ. ನಾವು ಗಾಂಧೀಜಿಯವ್ರ ಬಗ್ಗೆ ಅಪಾರವಾದ ಒಂದು ವಿಶ್ವಾಸ, ಗೌರವ ಮತ್ತು ಅವ್ರ ಬಗ್ಗೆ ಔದಾರ್ಯ ಉಳ್ಳವರು ನಾವು. ಅವರ ಬಾಯಲ್ಲಿ ಈ ಮಾತು ಬಂತು. ಹೀಗೆ ನೀವು ಪ್ರಪಂಚವನ್ನು ನೋಡ್ತಾ ಹೋದರೆ, ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಬಹಳ ದೊಡ್ಡ ಪ್ರಾಧ್ಯಾಪಕ, ಗ್ರೀಕ್ ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ದಂಥ ವ್ಯಕ್ತಿ, ಅಮೆರಿಕದ ಎಲೈಟ್ ಕ್ಲಾಸ್, ಇಂಟೆಲೆಕ್ಚುಯಲ್ ಕ್ಲಾಸ್ನಲ್ಲಿ ಬಹಳ ಗೌರವಾನ್ವಿತ. ಆತ ಹೇಳ್ತಾನೆ, ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೆರಿಕನ್ ಪ್ರೊಫೆಸರ್ಸ್ ಪುಟ್ ಟುಗೆದರ್ ಅಂತ. ಇನ್ನು ಪಣಿಕರ್ ಅಂತಕ್ಕಂಥ ಒಬ್ಬ ಚಿಂತಕ, ಎ ಕ್ಲರ್ಜಿ, ಎ ಕ್ಯಾಥಲಿಕ್, ಅವನು ಹೇಳ್ತಾನೆ, ವಿವೇಕಾನಂದರು ಶಿಕಾಗೋಗೆ ಹೋಗಿ ಮಾತನಾಡೋದಕ್ಕೆ ಮೊದಲು
ಹಿಂದೂ ಧರ್ಮ ಅಂತಕ್ಕಂಥದ್ದು ಒಂದು ಇದೆ ಅನ್ನೋದು ಭಾರತದಿಂದ ಆಚೆಗೆ ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಅನ್ನುವಂಥ ಮಾತು. ಇನ್ನು ನೋಡ್ತೀವಿ ಬಶಾಮ್ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಅವರು ಪ್ರಾಚ್ಯವಸ್ತು ಸಂಶೋಧನೆಗೆ ಸಂಬಂಧಪಟ್ಟ ಮಹಾನ್ ತಜ್ಞರು. ಅವ್ರು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಕೊಡುಗೆ ಮುಂದಿನ ಶತಮಾನಗಳಲ್ಲಿ ಜನಕ್ಕೆ ಅರ್ಥ ಮಾಡಿಸುತ್ತೆ. ಈ ವಿವೇಕಾನಂದರು ನಿಜವಾಗಲೂ ಕೂಡ ಜಗತ್ತನ್ನು ಕಟ್ಟಿದಂತಹ ಮಹಾನ್ ಶಿಲ್ಪಿಗಳಲ್ಲಿ ಅಗ್ರಗಣ್ಯರು ಅನ್ನುವಂಥ ಮಾತು. ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕನ್ ಸಾಯಿಲ್, ಬಟ್ ವಿವೇಕಾನಂದ ಡಿಸ್ಕವರ್ಡ್ ಅಮೇರಿಕನ್ ಸೋಲ್ ಅನ್ನೋದು ಅಮೇರಿಕನ್ನರ ಉದ್ಗಾರವಾಯಿತು. ಈ ಎಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ಒಂದೆಡೆ ಭಾರತಕ್ಕೆ ಅವರು ಅನಿವಾರ್ಯ ಆಗುತ್ತಾರೆ, ಮತ್ತೊಂದೆಡೆ ಅಮೇರಿಕಕ್ಕೆ ಗೌರವಾನ್ವಿತರಾಗುತ್ತಾರೆ, ಮಗದೊಂದೆಡೆ ವಿಶ್ವಕ್ಕೆ ಅವರು ಬೇಕಾಗುತ್ತಾರೆ. ಹೀಗಾಗಿ ವಿವೇಕಾನಂದರು ವಾಟ್ ವಾಸ್ ವಿವೇಕಾನಂದ ಅಂದರೆ ವಾಟ್ ವಾಸ್ ಹಿ ನಾಟ್ ಅನ್ನೋದೇ ಉತ್ತರವಾಗುತ್ತೆ. ವಿಜ್ಞಾನಿಗಳನ್ನು ತೆಗೆದುಕೊಳ್ಳಿ, ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಬರೋಕ್ಕೆ ಅವರೇ ಕಾರಣ. ಸಮಾಜ ಸೇವೆಯನ್ನು ತೆಗೆದುಕೊಳ್ಳಿ, ಸೋದರಿ ನಿವೇದಿತೆಯಂತಹ ಮಹಾನ್ ವ್ಯಕ್ತಿ ವಿವೇಕಾನಂದರ ಪ್ರಭಾವದಿಂದಲೇ ಬಂದಂಥವಳು. ಎಜುಕೇಷನಲಿಸ್ಟ್ ತೆಗೆದುಕೊಳ್ಳಿ, ರಾಷ್ಟ್ರಕವಿಗಳು ವಿಶ್ವಕವಿಗಳನ್ನು ತೆಗೆದುಕೊಳ್ಳಿ, ಸಮಾಜ ಸೇವೆಯನ್ನು ತೆಗೆದುಕೊಳ್ಳಿ, ಒಂದು ಉನ್ನತವಾದಂತಹ ಪೌರತ್ವದ ಯೋಗ್ಯತೆಯಲ್ಲಿ ದಾಖಲಾದಂಥವ್ರನ್ನ ತೆಗೆದುಕೊಳ್ಳಿ. ಇವರೆಲ್ಲರೂ ಕೂಡ ವಿವೇಕಾನಂದರಿಂದ ಪ್ರಭಾವಿತರಾದವರು. ಪ್ರಶ್ನೆ ಬಹಳ ಗಹನವಾದ್ದರಿಂದ ಇನ್ನೆರಡು ವಾಕ್ಯ ನಾನು ಲಂಬಿಸ್ತೇನೆ. ನೋಡಿ, ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೆಣ್ಣು ಮಕ್ಕಳ ಮದುವೆಯ ವಯಸ್ಸನ್ನು ನಿರ್ಧಾರ ಮಾಡಿದಂಥ ಒಂದು ಆ್ಯಕ್ಟ್ ಇದೆ. ಅದನ್ನು ಶಾರದಾ ಆ್ಯಕ್ಟ್ ಅಂತ ಕರೀತೇವೆ. ಈ ಶಾರದಾ ಆ್ಯಕ್ಟನ್ನು ಡಾಕ್ಟರ್ ಅಂಬೇಡ್ಕರ್ ಅವ್ರ ಜೊತೆ ಕುಳಿತು ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಸ್ವರೂಪಕ್ಕೆ ತಂದಂತಹ ಮಹಾತ್ಮ ಹರಿವಿಲಾಸ್ ಶಾರದಾ ಅಂತಕ್ಕಂಥವನು. ಸ್ವಾಮಿ ವಿವೇಕಾನಂದರು ಪರಿವಿರಾಜಕರಾಗಿ ಸಂಚರಿಸ್ತಾ ಇದ್ದಾಗ ಹರಿವಿಲಾಸ್ ಶಾರದಾ ಅವರ ಸಂಪರ್ಕಕ್ಕೆ ಬರ್ತಾನೆ. ಅವರು 4-6 ದಿವಸ ಇದ್ರ ಬಗ್ಗೆ ಮಾತಾಡ್ತಾರೆ. ಬಾಲ್ಯ ವಿವಾಹ ತಪ್ಪು, ಹೆಣ್ಣು ಮಕ್ಕಳ ವಿವಾಹದ ವಯೋ ಇದನ್ನು 10 ವರ್ಷದಿಂದ 14 ವರ್ಷಕ್ಕೆ ಏರಿಸಬೇಕು ಅಂತ ವಿವೇಕಾನಂದರ ಕಾಲ, ಮತ್ತು ವಿಧವಾ ವಿವಾಹದ ಬಗ್ಗೆ ಕೂಡ ಅವರು ಆಲೋಚನೆ ಮಾಡ್ತಾರೆ. ವಿಧವೆಯ ಕಣ್ಣೀರನ್ನು ಒರೆಸದಂತಹ ಧರ್ಮ ಅದು ಅರ್ಥವಿಲ್ಲದ ಧರ್ಮ ಅಂತೆಲ್ಲ ಹೇಳ್ತಾರೆ. ಹರಿವಿಲಾಸ್ ಶಾರದಾ ಈ ಒಂದು ಆ್ಯಕ್ಟನ್ನು ಒಂದು ಸಾಕ್ಷಾತ್ ಸ್ವರೂಪಕ್ಕೆ ತರಬೇಕಾದ್ರೆ ವಿವೇಕಾನಂದರ ಪ್ರೇರಣೆ ಅಲ್ಲಿ ನಾವು ನೋಡ್ತೇವೆ. ಅಮೆರಿಕದಲ್ಲಿ ಜಾನ್ ಡಿ ರಾಕ್ಫೆಲ್ಲರ್ ಅಂತಕ್ಕಂಥ ಬಹಳ ದೊಡ್ಡ ಶ್ರೀಮಂತ, ಆದರೆ ಜೀವನದ ವಾಸ್ತವಿಕತೆಯನ್ನು ಅರಿಯದಂತಹ ಶ್ರೀಮಂತ ವಿವೇಕಾನಂದರ ಪ್ರಭಾವಕ್ಕೆ ಬಂದು ಆತ ತನ್ನ ಸಂಪತ್ತನ್ನೆಲ್ಲ ಒಂದು ಸೇವಾ ಸಂಸ್ಥೆಯ ನಿಧಿಯಾಗಿ ಇಟ್ಟು ಅವನು ಮುಂದೆ ಅಮೆರಿಕದಲ್ಲಿ ಕಪ್ಪು ಜನರ ವಿದ್ಯಾಭ್ಯಾಸಕ್ಕೆ, ಅಂದು ಕೊಲ್ಯಾಪ್ಸ್ ಆಗ್ತಾ ಇದ್ದಂತಹ ಶಿಕಾಗೋ ಯೂನಿವರ್ಸಿಟಿಯನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಶೋಧನೆ ಮಾಡ್ತಾ ಇದ್ದಂಥವ್ರಿಗೆ ಅವರಿಗೆ ಸಹಾಯಧನ ನೀಡೋದಕ್ಕೆ, ಹೀಗೆಲ್ಲ ಒಂದು ಸಹಾಯ ಮಾಡ್ತಾನೆ. ಅವನ ಸಹಾಯದ ವತಿಯಿಂದ, ಆ ಸಂಸ್ಥೆಯ ಸಹಾಯದಿಂದ 2 ವಿಜ್ಞಾನಿಗಳಿಗೆ ನೊಬೆಲ್ ಪ್ರಶಸ್ತಿ ಪ್ರಾಪ್ತವಾಗುತ್ತೆ. ಮೈಸೂರು ಮಹಾರಾಜರಿಗೆ ನೀರಾವರಿಯ ಬಗ್ಗೆ, ವ್ಯವಸಾಯದ ಬಗ್ಗೆ, ವಿಜ್ಞಾನದ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟವರು ವಿವೇಕಾನಂದರು. ಹೀಗೆ ನೀವು 100 ರೀತಿಯಲ್ಲಿ ವಿವೇಕಾನಂದರ ಕೊಡುಗೆಯನ್ನು ನೋಡಿದಾಗ ವಿವೇಕಾನಂದರನ್ನು ಯಾವ ದೃಷ್ಟಿಯಲ್ಲಿ ಚಿತ್ರಿಸಬಹುದು ಅಂತಂದರೆ, ಅವರು ಅತ್ಯಂತ ಶ್ರೇಷ್ಠ ಮಟ್ಟದ ಒಂದು ಸಂಜೀವಿನಿ ಯಾರಿಗೂ ಒಳ್ಳೇದು ಮಾಡುತ್ತೆ, ಯಾರು ಕೆಟ್ಟದ್ದು ಮಾಡುತ್ತೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಅದೊಂದು ಪರುಷಮಣಿ, ಯಾರು ಮುಟ್ಟಿದ್ರೂ ಕೂಡ ಆ ಪರುಷಮಣಿಯ ಪ್ರಭಾವಕ್ಕೆ ಒಳಗಾಗಬೇಕಾಗುತ್ತೆ. ಹೀಗಾಗಿ ವಿವೇಕಾನಂದರು, ನಾನು 15 ದೇಶಗಳಲ್ಲಿ ಆಹ್ವಾನದ ಮೇರೆಗೆ 7-8 ಸಲ ಪ್ರವಚನಕಾರನಾಗಿ ಹೋಗಿದ್ದೇನೆ. ಪಾಶ್ಚಾತ್ಯ ಜಗತ್ತಿನಲ್ಲೂ ಕೂಡ ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹಳಷ್ಟು ಉತ್ಸಾಹ ಇದೆ ಮಕ್ಕಳಲ್ಲಿ, ಯುವಕರಲ್ಲಿ. ಕೇಳುವ ಒಂದು ವ್ಯವಧಾನ ಇದೆ. ಅವ್ರ ಕುರಿತಾಗಿ ಅಧ್ಯಯನಗಳು ಸಾಕಷ್ಟು ನಡೀತಾ ಇದೆ. ಹೀಗಾಗಿ ಸ್ವಾಮಿ ವಿವೇಕಾನಂದರ ಆಲ್ ಟೈಮ್ ರೆಲೆವೆನ್ಸ್, ಅವರ ವ್ಯಕ್ತಿತ್ವವನ್ನು ನಮಗೊಂದು ವಿರಾಟ್ ವ್ಯಕ್ತಿತ್ವವಾಗಿ ಮತ್ತು ಅವರ ಚಿಂತನೆಯನ್ನು ಒಂದು ಪೆರಿನಿಯಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್, ಸಾರ್ವಕಾಲಿಕವಾಗಿ ನಮಗೆ ಸ್ಫೂರ್ತಿ ನೀಡ್ತಕ್ಕಂಥ ಸೆಲೆ ಅನ್ನೋದನ್ನು ಬಹಳ ಸಂತೋಷವಾಗಿ ನಾವು ಹಂಚ್ಕೋಬಹುದು. ಸ್ವಾಮೀಜಿ, ನೀವು ಹೇಳ್ತಿದ್ರಿ ಸಂಜೀವಿನಿ ಅಂತ ಹೇಳಿ. ಸ್ವಾಮಿ ವಿವೇಕಾನಂದರನ್ನ ನಾವು ದೈಹಿಕವಾಗಿ ಕಳ್ಕೊಂಡು 100 ವರ್ಷಗಳು ಗತಿಸಿದೆ, ಆದರೆ ಅವರ ತತ್ವಗಳು, ಅವರು ಬೋಧಿಸಿದಂತಹ ನೀತಿಗಳು, ಆದರ್ಶಗಳು ಅದು ಚಿರಂತನ. ಆದರೆ ಇಂದಿನ ಸಶಕ್ತ ಭಾರತ ನಿರ್ಮಾಣಕ್ಕೆ ಆ ಆದರ್ಶಗಳನ್ನು, ತತ್ವಗಳನ್ನು ಅಳವಡಿಸಿಕೊಳ್ಳೋದು ಎಷ್ಟು ಅವಶ್ಯಕವಾಗಿದೆ ಅನ್ನೋದು. ಸ್ವಾಮಿ ವಿವೇಕಾನಂದರು ಶರೀರ ಬಿಟ್ಟು 2025ಕ್ಕೆ 123 ವರ್ಷ ಆಗುತ್ತೆ. 1902ರಲ್ಲಿ ಜುಲೈ 4ರಂದು ವಿವೇಕಾನಂದರು ಶರೀರ ಬಿಟ್ಟರು. ಅದು ಕಾಕತಾಳೀಯವೋ ಎಂಬಂತೆ
ಅಮೆರಿಕದ ಇಂಡಿಪೆಂಡೆನ್ಸ್ ಡೇ ಕೂಡ ಜುಲೈ 4th. ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನವನ್ನು ಅಧ್ಯಯನ ಮಾಡಿದಾಗ ಅಲ್ಲಿ ನಮಗೆ ಸನಾತನ ಪರಂಪರೆಯ ಒಂದು ಮಹಾನ್ ಸತ್ಯ ಮನವರಿಕೆ ಆಗುತ್ತೆ. ಏನದು ಅಂತಂದರೆ, ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಮಾಂಸಲ ಶರೀರ ಬಿದ್ದು ಹೋಗುತ್ತೆ, ಕೀರ್ತಿ ಶರೀರ ಉಳಿಯುತ್ತೆ. ಕೀರ್ತಿ ಶರೀರ ಅಜರಾಮರವಾಗಿ ಉಳಿಯುತ್ತೆ. ಅದು ಸಾರ್ವಕಾಲಿಕವಾಗಿ ಜನಕ್ಕೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗುತ್ತೆ. ಇದನ್ನು ನಾನು ನನ್ನದೇ ಮಾತುಗಳನ್ನು ಹೇಳೋದ್ರ ಜೊತೆಗೆ ನನ್ನ ಮಾತಿಗೆ ಬೆಂಬಲವಾಗಿ ನಾನು ನೆಪೋಲಿಯನ್ನ ಮಾತನ್ನು ಉದಾಹರಿಸಿ ಈ ಮಾತನ್ನು ಬೆಂಬಲಿಸ್ತೇನೆ. ನೆಪೋಲಿಯನ್ ತೀರ್ಕೊಂಡಂತಹ ಸೈಂಟ್ ಹೆಲೆನಾ ಅಂತಕ್ಕಂಥ ದ್ವೀಪದ ಸಮೀಪದಲ್ಲಿ ನಾನು ಕೂಡ ಪಾಸಾಗಿದ್ದೇನೆ ನನ್ನ ಯುರೋಪ್ ಪ್ರವಾಸದಲ್ಲಿ. ಸೈಂಟ್ ಹೆಲೆನಾ ಒಂದು ದ್ವೀಪ. ಅಲ್ಲಿ ನೆಪೋಲಿಯನನ್ನು ಬಂಧನದಲ್ಲಿಟ್ಟಿದ್ದರು ಅವನ 4 ಜನ ಸ್ನೇಹಿತರೊಂದಿಗೆ. ನೆಪೋಲಿಯನ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಯುರೋಪ್ ಸಾಮ್ರಾಜ್ಯವನ್ನು ಆಳದಂಥವನು. ಅವನ ಜೀವನ ಯಾವುದೇ ರೀತಿಯಲ್ಲೂ ಯಾವ ರೋಚಕ ಕಥೆಗಿಂತಲೂ ಕಡಿಮೆ ಇಲ್ಲ. ಆದರೆ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಅವನು ಪ್ರಾಣಿಯೋಪಾದಿಯಲ್ಲಿ ಬಂಧಿತನಾಗಿದ್ದ. ಆಗ ಅವನು ಆತ್ಮವಿಮರ್ಶೆ ಮಾಡಿಕೊಳ್ತಾ ಹೊರಟ. ಪ್ರಪಂಚದಲ್ಲಿ ನಾನು ಎಷ್ಟು ಜನರನ್ನು ಕಂಡೆ, ಎಂಥ ಸಾಹಸಿಗರನ್ನು ಕಂಡೆ. ಅಲೆಕ್ಸಾಂಡರ್, ಶಾರ್ಲಮನ್, ಜೂಲಿಯಸ್ ಸೀಸರ್, ನಾನು ಖಡ್ಗದ ಸಹಾಯದಿಂದ ಸಾಮ್ರಾಜ್ಯಗಳನ್ನು ಕಟ್ಟಿದ್ವಿ. ಆದರೆ ನಮ್ಮೆಲ್ಲರ ಅಂತ್ಯ ಅತ್ಯಂತ ನೋವಿನ ಅಂತ್ಯ ಆಯಿತು. ನಾವೆಲ್ಲ ದಿ ಪವರ್ ಆಫ್ ದಿ ಸೋರ್ಡಿಂದ ಎಲ್ಲವನ್ನೂ ಮಾಡಬಹುದು ಅಂತ ಬಯಸಿದ್ವಿ. ಆದರೆ ಇವತ್ತು ನಾವು ಪ್ರಾಣಿಗಳೋಪಾದಿಯಲ್ಲಿ ಬಂಧಿತರಾಗಿ ಇಲ್ಲಿ ಸಿಕ್ಕಾಕೊಂಡಿದ್ದೇವೆ. ಈಗ ನಮ್ಮ ಬಿಡುಗಡೆಗಾಗಿ, ನಮ್ಮ ರಕ್ಷಣೆಗಾಗಿ ಯಾರೂ ಕೂಡ ಸಿದ್ಧರಿಲ್ಲ. ಆದರೆ ಇದೇ ಅಲೆಕ್ಸಾಂಡರ್ನ ಬೆನ್ನ ಹಿಂದೆ ಲಕ್ಷಾಂತರ ಸ್ನೇಹಿತರು ಓಡಾಡಿದಂಥ ದಿನಗಳಿದೆ ನನ್ನ ಜೀವನದಲ್ಲಿ. ಈಗ ನನಗೆ ಅನಿಸ್ತಾ ಇದೆ, ದೇರ್ ಆರ್ 2 powers ಇನ್ ದಿಸ್ ವರ್ಲ್ಡ್, ದಿ ಪವರ್ ಆಫ್ ದಿ ಸೋರ್ಡ್ ಆ್ಯಂಡ್ ದಿ ಪವರ್ ಆಫ್ ದಿ ಸ್ಪಿರಿಟ್. ಪವರ್ ಆಫ್ ದಿ ಸೋರ್ಡ್ ಇದೆಯಲ್ಲ, ಇದು ಒಂದು ವೈಭವದ ಕಾಲಘಟ್ಟದಲ್ಲಿ ಗುರುತಿಸಲ್ಪಡುತ್ತೆ, ಆನಂತರ ಅದು ತುಕ್ಕು ಹಿಡಿದು ಬಿಡುತ್ತೆ. ಆದರೆ ಪವರ್ ಆಫ್ ದಿ ಸ್ಪಿರಿಟ್ ಅಂದರೆ ಆತ್ಮಶಕ್ತಿ. ಆತ್ಮಶಕ್ತಿ ಅವಲಂಬಿತರಾದ ಜನ ಬದುಕಿರೋ ಕಾಲದಲ್ಲಿ ಎಷ್ಟು ಜನ ಅನುಯಾಯಿಗಳನ್ನು, ಬೆಂಬಲಿಗರನ್ನು ಹೊಂದಿರ್ತಾರೆ. ಶರೀರದಿಂದ ಅವರು ನಿರ್ಗಮಿಸಿದ ಮೇಲೆ ಅವರ ಅನುಯಾಯಿಗಳ, ಅವರನ್ನು ಅನುಸರಿಸ್ತಕ್ಕಂತಹ ಜನಗಳ ಸಂಖ್ಯೆ ದಿನೇ ದಿನೇ ಅದು ಜಮೆಟ್ರಿಕ್ ಪ್ರಪೋರ್ಷನಲ್ಲಿ ಹೋಗುತ್ತೆ, ಅರ್ಥಮೆಟಿಕ್ ಪ್ರಪೋರ್ಷನ್ ಅಲ್ಲ. 2 + 2 = 4 ಅಲ್ಲ, 2 to the power of 2 ಆಗುತ್ತೆ, ಜಮೆಟ್ರಿಕ್ ಪ್ರಪೋರ್ಷನಲ್ಲಿ ಹೋಗುತ್ತೆ. ಹೀಗಾಗಿ ಅವನು ಹೇಳ್ತಾನೆ, ನೌ ಐ ಕ್ಯಾನ್ ಸೇ that the power of the spirit has always vanquished the power of the sword. ಆತ್ಮಶಕ್ತಿಯ ಮುಂದೆ ಖಡ್ಗಶಕ್ತಿ ಮಣಿದಿದೆ ಅಂತ. ಹೀಗಾಗಿ ವಿವೇಕಾನಂದರು ತಮ್ಮ ಆತ್ಮಶಕ್ತಿಯಿಂದ ಕೆಲಸ ಮಾಡಿದ್ದರಿಂದ ಅವರು ಪರಮಾತ್ಮನ ಒಂದು ಲೀಲೆಯನ್ನೇ ಈ ಭೂಮಂಡಲದ ಮೇಲೆ ತೋರಿಸ್ಕೊಟ್ರು. ಸಪ್ತರ್ಷಿ ಮಂಡಲದಿಂದ ಬಂದ ಮಹಾನ್ ಋಷಿಯವರು, ಶಿವಾಂಶ ಸಂಭೂತರವರು. ಅವರಿಗೆ ಶ್ರೀರಾಮ ನಾಮದಲ್ಲಿ ಮಂತ್ರದೀಕ್ಷೆ ಆಗಿತ್ತು. ವಿವೇಕಾನಂದರಿಗೆ ಮಂತ್ರದೀಕ್ಷೆ ಆಗಿದ್ದು ಶ್ರೀರಾಮನ ಮಂತ್ರ. ಮತ್ತು ಹನುಮಂತ ಹೇಗೆ ರಾಮನನ್ನು ಪ್ರೀತಿಸಿದ್ನೋ, ವಿವೇಕಾನಂದರ ಬದುಕಿನಲ್ಲಿ ರಾಮನ ಬಗ್ಗೆ ಅಷ್ಟು ಪವಿತ್ರವಾದ ಭಾವನೆ ಇತ್ತು. ಸಾಕ್ಷಾತ್ ರಾಮನ ಅವತಾರವೇ ಶ್ರೀರಾಮಕೃಷ್ಣ ಪರಮಹಂಸರು. ಹೀಗಾಗಿ ರಾಮನೇ ಈ ರೂಪದಲ್ಲಿ ಅವರಿಗೆ ಮಾರ್ಗದರ್ಶಕರಾಗಿ ಬಂದದ್ದುಂಟು. ವಿವೇಕಾನಂದರ ಬದುಕನ್ನು ಇಡೀ ಪ್ರಪಂಚ ಸ್ವೀಕರಿಸಿದೆ, ಭಾರತ ಸ್ವೀಕರಿಸಿದೆ. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಆಡಳಿತಗಾರರು, ನಮ್ಮ ಸರ್ಕಾರಗಳು ನಿರೀಕ್ಷಿಸಿದಷ್ಟು ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರನ್ನು ಸ್ವೀಕರಿಸಲಿಲ್ಲ. ನಮ್ಮ ಮಕ್ಕಳಿಗೆ ವಿವೇಕಾನಂದರನ್ನು ಪರಿಚಯಿಸುವಂತಹ ಯೋಜನೆಗಳು ತುಂಬ ಕಡಿಮೆಯಾಗಿದೆ. ಮತ್ತು ಅವರ ಅನಿವಾರ್ಯತೆ, ಅವರ ಪ್ರಸ್ತುತತೆಯ ಬಗ್ಗೆ ತಿಳುವಳಿಕೆ ಹೇಳುವಂತಹ ಹ್ಯೂಮನ್ ರಿಸೋರ್ಸ್ ಯೂನಿವರ್ಸಿಟಿಗಳಲ್ಲಿ ಕಡಿಮೆ ಆಗಿದೆ. ಬಹಳ ದ್ವಂದ್ವಗಳಲ್ಲಿ ಇವತ್ತು ನಮ್ಮ ಶಿಕ್ಷಣ ಹೋಗ್ತಾ ಇದೆ. ಇವತ್ತು ನಮ್ಮ ಆಡಳಿತಾತ್ಮಕ ವ್ಯಕ್ತಿಯನ್ನು ಸ್ವಾವಲಂಬಿತನದಿಂದ ಪರಾವಲಂಬಿತನಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ನಾವು ಜನಕ್ಕೆ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ದೃಷ್ಟಿಯಲ್ಲಿ ಮನುಷ್ಯರಲ್ಲಿ ಸ್ವಾವಲಂಬನೆ ಎಷ್ಟು ಬೆಳೀತಾ ಇದೆ ಅನ್ನೋದು ಯಕ್ಷಪ್ರಶ್ನೆಯಾಗಿ ಉಳಿದಿದೆ. ಸ್ವಪ್ರಯತ್ನ ಇವತ್ತು ಕಮರಿ ಹೋಗ್ತಾ ಇದೆ. ಯಾವ ಮನುಷ್ಯ ಸ್ವಪ್ರಯತ್ನವನ್ನು ನಿರ್ಲಕ್ಷಿಸ್ತಾನೋ, ಬಹುಕಾಲ ಸ್ವಪ್ರಯತ್ನವನ್ನು ನಿರ್ಲಕ್ಷಿಸಿದಾಗ ಸ್ವಪ್ರಯತ್ನ ಅನ್ನೋದು ಮರೆತು ಹೋಗ್ಬಿಡುತ್ತೆ. ಸ್ವಪ್ರಯತ್ನ ಮರೆತಾಗ ಅವನು ಪರಾವಲಂಬಿ ಆಗ್ತಾನೆ. ನಾನು ಕೊಡ್ತಾ ಹೋಗಬಹುದು, ಆದರೆ ಸದಾಕಾಲ ಪಡೀತಾ 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 ಮನುಷ್ಯ ವೇಷ ಮರೆಸಿಕೊಂಡ ದಾಸ್ಯಕ್ಕೆ ತುತ್ತಾಗ್ತಾನೆ.
ನಾವು ಅದನ್ನು ಯೋಜನೆಗಳು ಅಂತ ಹೇಳಬಹುದು, ಬಿಂಬಿಸಬಹುದು. ಆದರೆ ಪ್ರತಿಯೊಂದಕ್ಕೂ ಕೈಚಾಚುವಂತಹ ವ್ಯಕ್ತಿಯಲ್ಲಿ ಸ್ವಾಭಿಮಾನ ಸತ್ತು ಹೋಗುತ್ತೆ, ಸ್ವಾವಲಂಬನೆ ಸ್ವಪ್ರಯತ್ನಗಳು ಹೊರಟೋಗುತ್ತೆ. ಅವನು ಒಂದು ರೀತಿಯಲ್ಲಿ ಅನ್ಡಿಕ್ಲೇರ್ಡ್ ಸ್ಲೇವ್ ಆಗ್ತಾನೆ. ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಮೋಸ್ಟ್ ಡಿಪೆಂಡೆಂಟ್ ಸಿಟಿಸನ್ ಅಂತಂದರೆ ಇಟ್ಸ್ ಎ ಪ್ಯಾರಡಾಕ್ಸ್. ಇದು ವೈರುಧ್ಯ. ಇದು ಸ್ವತಂತ್ರ ರಾಷ್ಟ್ರ, ಸ್ವತಂತ್ರ ದೇಶ ಅಂತಂದರೆ ನಾವು ನಮ್ಮ ಪ್ರತಿಯೊಂದು ವಿಚಾರಗಳನ್ನು ನಮ್ಮ ಪ್ರಯತ್ನದಿಂದ ಪಡ್ಕೊಳ್ಬೇಕು ಅಂತಕ್ಕಂಥ ಧ್ಯೇಯನಿಷ್ಠ ಬದುಕು. ಆದರೆ ಅದು ದಿನೇ ದಿನೇ ಬಹಳ ಕಡಿಮೆ ಆಗ್ತದೆ. ಶಿಕ್ಷಣ ಇವತ್ತು ಕೇವಲ ಅಕ್ಷರಾಭ್ಯಾಸಕ್ಕೆ, ಸಾಕ್ಷರರನ್ನು ನಿರ್ಮಿಸೋದಕ್ಕಾಗ್ತಾ ಇದೆ. ವಿದ್ಯಾವಂತರು ರಾಕ್ಷಸರಾಗ್ತಾ ಇದ್ದಾರೆ. ಹೀಗಾಗಿ ವಿವೇಕಾನಂದರನ್ನು ನಾವು ಸೀರಿಯಸ್ ಆಗಿ ಸ್ವೀಕರಿಸಿಲ್ಲ ಅನ್ನುವಂಥ ವಾಸ್ತವಿಕತೆಯಂತೂ ಬಹಳ ನೊಂದುಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವೀಕ್ಷಕರೇ, ಸಣ್ಣದೊಂದು ವಿರಾಮದ ನಂತರ ಈ ವಿಶೇಷ ಚರ್ಚೆ. ದಲೈ ಲಾಮಾ ಉತ್ತರಾಧಿಕಾರಿ ಆಯ್ಕೆ ವಿಷಯದಲ್ಲಿ ಡ್ರ್ಯಾಗನ್ ರಾಷ್ಟ್ರ ಕೆರೆಕ್. ಟಿಬೆಟ್ ಮೇಲಿನ ಹಿಡಿತಕ್ಕೆ 700 ವರ್ಷದ ಲಾಮಾ ಇತಿಹಾಸಕ್ಕೆ ಚೀನಾ ಅಡ್ಡಿ. ಚೀನಾಗೆ ತಿರುಗೇಟು ಕೊಟ್ಟ ಭಾರತ, ಉದ್ಭವಿಸುತ್ತಾ ರಾಜತಾಂತ್ರಿಕ ಸಂಘರ್ಷ. ಲಾಮಾ ಸಂಪ್ರದಾಯದ ಹಿಂದೆ ಇದೆ 15ನೇ ಶತಮಾನದ ದೊರೆ ಅಲ್ತಾನ್ ಕತೆ. ದಲೈ ಲಾಮಾ ದಂಗಲ್ ವೀಕ್ಷಿಸಿ ರಾತ್ರಿ 9:27ಕ್ಕೆ. ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಸ್ವಾಮೀಜಿ, ತಾವು ಹೇಳ್ತಿದ್ರಿ ನಮ್ಮ ಮಕ್ಕಳಿಗೆ, ನಮ್ಮ ಇಂದಿನ ಪೀಳಿಗೆಗೆ ವಿವೇಕಾನಂದರ ಆದರ್ಶಗಳು, ನೀತಿಗಳು, ಅದರ ಅಳವಡಿಕೆಗೆ ನಾವು ಮುಂದಾಗಬೇಕು ಅನ್ನೋದು ನನಗೆ ಬಹಳ ಸೋಜಿಗ ಅನ್ನಿಸ್ತಿದೆ. ಪಾಶ್ಚಾತ್ಯರು ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು, ನಮ್ಮ ಸನಾತನತೆಯ ಈ ಪರಂಪರೆಯನ್ನು ಅಧ್ಯಯನ ಮಾಡಬೇಕು ಅಂತ ಆಸಕ್ತಿ ಬೆಳೆಸ್ಕೊಂಡು ಸ್ವಾಮಿ ವಿವೇಕಾನಂದರನ್ನು ಓದ್ತಿದ್ದಾರೆ, ಸ್ವಾಮಿ ವಿವೇಕಾನಂದರನ್ನು ಬೆರಗುಗಣ್ಣಿಂದ ನೋಡ್ತಿದ್ದಾರೆ. ಆದರೆ ನಮ್ಮ ಇಂದಿನ ಪೀಳಿಗೆ, ಅದರಲ್ಲೂ ಯುವ ಪೀಳಿಗೆ ಸಿನಿಮಾ, ಮೋಜು, ಮಸ್ತಿ ಇಂಥವುಗಳಲ್ಲಿ ತೊಡಗಿ ತೀರಾ ನಮ್ಮ ಧರ್ಮವನ್ನು ಮೂಗು ಮುರಿಯುವಂಥ ಸ್ಥಿತಿಯಲ್ಲಿ ನೋಡ್ತಿದ್ದಾರೆ, ಅದರ ಅಣಕವನ್ನು ಮಾಡ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ? ಆದರೆ ನಾವು ಇದನ್ನು ತಿದ್ದಿಕೊಳ್ಳಬೇಕಾದ ವಿಧಾನಗಳು ಏನು ಅನ್ನೋದು. ಇದು ಹಲವಾರು ಆಯಾಮಗಳಲ್ಲಿ ಕೆಲಸ ಆಗಬೇಕಾಗಿದೆ. ಧರ್ಮದ ಬಹಳ ಸ್ಪಷ್ಟವಾದ ಡೆಫಿನಿಷನ್ ಏನು ಅಂದರೆ ಧೈರ್ಯ. ಧರ್ಮ ಧೀರತೆಯನ್ನು ಅಪೇಕ್ಷಿಸುತ್ತೆ, ಹೇಡಿಗಳಿಗಲ್ಲ ಧರ್ಮ. ಯಾವಾಗ ಮನುಷ್ಯ ತನ್ನ ಬದುಕನ್ನು ಶ್ರೇಷ್ಠ ಮಟ್ಟದಲ್ಲಿ ರೂಪಿಸ್ಕೋಬೇಕು ಅಂತ ಸಂಕಲ್ಪಿಸ್ತಾನೋ ಅಲ್ಲಿಗೆ ಮುಗಿಲಿಲ್ಲ ಅವನ ಕರ್ತವ್ಯ. ಸಂಕಲ್ಪಿಸಿದ್ದನ್ನು ಸಾಕ್ಷಾತ್ತಾಗಿ ಅವನು ಅನುಭವಕ್ಕೆ ತಂದುಕೋಬೇಕು ಅಂದರೆ ಹೋರಾಡಬೇಕಾಗತ್ತೆ. ಅವನಲ್ಲಿ ಇಚ್ಛೆ ಇರಬೇಕು ಮತ್ತು ಪ್ರಯತ್ನ ಇರಬೇಕು. ಸುಮಾರು 1000 ವರ್ಷದ ಗುಲಾಮಗಿರಿ ಭಾರತೀಯರನ್ನು ಅವರ ನೈಜ ಜೀವನದಿಂದ ಬಹಳ ದೂರ ಕರ್ಕೊಂಡು ಹೋಗ್ಬಿಟ್ಟಿದೆ. ಸ್ವಾಮಿ ವಿವೇಕಾನಂದರು ಸ್ವಾತಂತ್ರ್ಯ ಪೂರ್ವದಲ್ಲೇ ಹೇಳಿದರು, ಇನ್ನು 40-50 ವರ್ಷಗಳಲ್ಲಿ ನಮಗೆ ಸ್ವಾತಂತ್ರ್ಯ ಬರುತ್ತೆ, ಆಗ ನಾವು ನಮ್ಮ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿಗೆ ಪಾಶ್ಚಾತ್ಯರ ಕಡೆಗೆ ಬೊಟ್ಟು ಮಾಡಿ ಹೇಳೋದಕ್ಕಾಗೋದಿಲ್ಲ. ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹರಿಸ್ಕೋಬೇಕಾಗತ್ತೆ. ಇಲ್ಲಿಯವರೆಗೂ ನಾವು ಅವರಿಂದ ನಮಗೆ ತೊಂದರೆ ಆಯಿತು, ಇವರಿಂದ ತೊಂದರೆ ಆಯಿತು ಅಂತ ಹೇಳ್ತಾ ಬಂದ್ವಿ. ಅತಂತ್ರ ಭಾರತದಲ್ಲಿ ಸ್ವತಂತ್ರ ಭಾರತದ ಶ್ರೇಷ್ಠವಾದ ಗುಣ ಏನು ಅಂದರೆ ಸ್ವಪ್ರಯತ್ನದಿಂದ ನಾವು ಬದುಕನ್ನು ರೂಪಿಸ್ಕೊಳ್ಬೇಕು. ಭಾರತದ ಪ್ರಾಚೀನ ಸನಾತನ ಪರಂಪರೆಯ ಮೌಲ್ಯಗಳನ್ನು ನಾವು ಪುನರುಜ್ಜೀವನಗೊಳಿಸ್ಕೋಬೇಕು. ರೀಬಿಲ್ಡ್ ಇಂಡಿಯಾ ಹೇಗೆ? ಜಪಾನಿಗೆ ತಾಂತ್ರಿಕತೆ ಬಹಳ ಅನಿವಾರ್ಯ, ಇಂಗ್ಲೆಂಡಿಗೆ ರಾಜಕೀಯ ಬಹಳ ಅನಿವಾರ್ಯ, ಅಮೆರಿಕಕ್ಕೆ ವಾಣಿಜ್ಯ ಬಹಳ ಅನಿವಾರ್ಯ, ಭಾರತಕ್ಕೆ ಧರ್ಮ ಬಹಳ ಅನಿವಾರ್ಯ. ಧರ್ಮದ ಆಧಾರದ ಮೇಲೆಯೇ ಭಾರತವನ್ನು ಕಟ್ಟಬೇಕು. ವಿವೇಕಾನಂದರು ಹೇಳ್ತಾರೆ, ಅಮೆರಿಕದಲ್ಲಿ ಅಥವಾ ಪಾಶ್ಚಾತ್ಯ ಜಗತ್ತಿನಲ್ಲಿ ಸಮಾಜ ಸೇವೆ, ಜನಸಾಮಾನ್ಯನ ಉನ್ನತೀಕರಣ, ಯಾವುದೇ ರೀತಿಯ ಸಾಮಾಜಿಕ ಅಭ್ಯುದಯ, ಇದೆಲ್ಲವನ್ನೂ ಕೂಡ ಅವರು ಹೇಳ್ತಾ 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 ಧರ್ಮವನ್ನು ವಿವರಿಸ್ತಾರೆ. ಆದರೆ ಭಾರತದಲ್ಲಿ ಇವೆಲ್ಲವೂ ಕೂಡ ಧರ್ಮದಲ್ಲಿ ಒಳಹೊಕ್ಕಂಥದ್ದು. ಧರ್ಮ ಇದೆಲ್ಲವನ್ನೂ ಹೇಳುತ್ತೆ. ಧರ್ಮ ಮನುಷ್ಯ ಮತ್ತು ಪ್ರಾಣಿಯ ನಡುವೆ ವ್ಯತ್ಯಾಸವನ್ನು ಮೂಡಿಸುವಂಥ ಮೌಲ್ಯ. ಧರ್ಮರಹಿತ ಜೀವನ ಅದೊಂದು
ಮೃಗ ಸದೃಶ ಜೀವನ ಅನ್ನೋದು ಭಾರತೀಯ ನಂಬಿಕೆ, ಒಂದು ಅಚಲವಾದ ನಿರ್ಣಯ ಅದು. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಧರ್ಮವನ್ನು ಮುಂದಿಟ್ಟುಕೊಂಡು ನೀವು ಬದುಕಬೇಕು ಅಂತ ಹೇಳಿದರು. ಧರ್ಮ ಅಂತಂದರೆ ಮತ್ತೆ ಪಾಶ್ಚಾತ್ಯರು ಹೇಳುವಂತಹ ರಿಲಿಜನ್ ಅಲ್ಲ. ಭಾರತದಲ್ಲಿ ಧರ್ಮ ಅಂತಂದರೆ ಅದಕ್ಕೆ ಬಹಳ ವಿಸ್ತೃತವಾದ ಅರ್ಥ ಇದೆ. ಧರ್ಮ ಅಂದರೆ ಸದಾಚಾರ ಸಂಪನ್ನತೆ, ಧರ್ಮ ಅಂದರೆ ಪರೋಪಕಾರ, ಧರ್ಮ ಅಂದರೆ ನಿಸ್ವಾರ್ಥತೆ, ಧರ್ಮ ಅಂತಂದರೆ ಲೋಕದೃಷ್ಟಿ, ಧರ್ಮ ಅಂತಂದರೆ ಋಣ ಸಂದಾಯ, ಉಪಕಾರ ಸ್ಮರಣೆ, ಧರ್ಮ ಅಂತಂದರೆ ತ್ಯಾಗ ವೈರಾಗ್ಯ. ಅದು ಆ ಮನುಷ್ಯನಿಗೆ ಯಾವ ಮಟ್ಟದಲ್ಲಿ ಅದು ಆಪ್ಯಾಯಮಾನವಾಗುತ್ತೋ, ಅನುಸರಿಸಕ್ಕೆ ಸಾಧ್ಯವಾಗುತ್ತೋ, ಗೃಹಸ್ಥನಾದವನು ದಾನ ಮಾಡಬಹುದು, ಸನ್ಯಾಸಿ ಆದವನು ತ್ಯಾಗ ಮಾಡ್ತಾನೆ. ಆದ್ದರಿಂದ ತ್ಯಾಗೇನೈಕೆ ಅಮೃತತ್ವ ಮಾನಶು ಸನ್ಯಾಸಿ ಆದರ್ಶ. ಗೃಹಸ್ಥ ತ್ಯಾಗ ಮಾಡಬೇಕಾಗಿಲ್ಲ, ಗೃಹಸ್ಥ ದಾನ ಮಾಡಿದ್ರಾಯ್ತು. ಹೀಗಾಗಿ ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಆ ವಿಚಾರಗಳನ್ನು ನಾವು ಪಾಶ್ಚಾತ್ಯ ಜಗತ್ತಿನಲ್ಲಿ ನೋಡ್ತಾ ಹೋದರೆ ಅಲ್ಲಿ ದೇಶದ ಶಿಕ್ಷಣ, ಮಕ್ಕಳು ಪ್ರಜೆಗಳು ದೇಶವನ್ನು ಪ್ರೀತಿಸುವ ವಿಷಯದಲ್ಲಿ ಪ್ರೇರಣಾದಾಯಕವಾಗಿದೆ. ನಮ್ಮಲ್ಲೇನಿದೆ? ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದ ಮೊದಲ ಶತ್ರು ಯಾರು ಗೊತ್ತಾ? ನಮ್ಮ ಶಿಕ್ಷಣ, ನಮ್ಮ ವಿಶ್ವವಿದ್ಯಾನಿಲಯಗಳ ಉತ್ಪತ್ತಿ ಏನು? ಸಾಕ್ಷರರ ಉತ್ಪತ್ತಿನ? ವಿಶ್ವವಿದ್ಯಾನಿಲಯಗಳು ಯೋಗ್ಯತೆಯನ್ನು ಕೊಡ್ತಾ ಇದೆ ಅಂತ ಅನಿಸುತ್ತಾ ನಿಮಗೆ? ಯೋಗ್ಯತಾ ಪತ್ರ ಕೊಡ್ತಾ ಇದೆ, ಯೋಗ್ಯತೆಯನ್ನು ಕೊಡ್ತಾ ಇಲ್ಲ ಅಂತ ನನ್ನ ಪೂಜ್ಯ ಗುರುಗಳು ಸ್ವಾಮಿ ಪುರುಷೋತ್ತಮಾನಂದರು ಅಂದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದ ಪ್ರೊಫೆಸರ್ ಡಿ ಎಂ ನಂಜುಂಡಪ್ಪನವ್ರನ್ನ ಕೂರಿಸ್ಕೊಂಡು 1,000 ಜನ ಸೇರಿದ್ದಂತಹ ಶಿಕ್ಷಕರ ಸಮ್ಮೇಳನದಲ್ಲಿ ಹೇಳಿದ್ದುಂಟವರು, ನಂಜುಂಡಪ್ಪ, ನಿಮ್ಮ ವಿಶ್ವವಿದ್ಯಾನಿಲಯಗಳು ಯೋಗ್ಯತಾ ಪತ್ರ ಕೊಡ್ತಾ ಇವೆ, ಯೋಗ್ಯತೆಯನ್ನಲ್ಲ. ಒಬ್ಬ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳೊಬ್ಬರ ದೃಢ ನಿರ್ಧಾರದ ಮಾತಿದು. ಇವತ್ತಿಗೂ ನೀವು ನೋಡಿ, ಯೂನಿವರ್ಸಿಟಿಗಳಲ್ಲಿ ನೀವು ನೋಡಿ, ಶಿಕ್ಷಣ ಬದಲಾಗಬೇಕು ಅನ್ನೋದು ಇದರ ತಾತ್ಪರ್ಯವ? ನಾವು ನೋಡಿ, ನೀವು ಯಾವ ರೀತಿ ಆಹಾರ ತಿಂದರೆ ನಿಮ್ಮ ಶರೀರ ದಷ್ಟಪುಷ್ಟವಾಗುತ್ತೆ, ಬಲಿಷ್ಠವಾಗುತ್ತೆ ಅನ್ನೋದ್ರ ಬಗ್ಗೆ ಕಾಮನ್ ಸೆನ್ಸ್ ಇದೆ ನಮಗೆ. ಯಾವ ರೀತಿಯ ಚಿಂತನೆಗಳನ್ನು ಮಕ್ಕಳಿಗೆ ಶಿಕ್ಷಣದ ಮೂಲಕ ಅಳವಡಿಸಿದ್ರೆ ಅವರು ಬೌದ್ಧಿಕವಾಗಿ ಮಾನಸಿಕವಾಗಿ ಸಿದ್ಧರಾಗ್ತಾರೆ, ಸನ್ನದ್ಧರಾಗ್ತಾರೆ. ತನ್ನ ದೇಶದಲ್ಲೇ ಅವರು ನಿರಾಶ್ರಿತರ ಭಾವನೆಯಲ್ಲಿ ಬದುಕೋದಿಲ್ಲ. ದೇ ನೀಡ್ ನಾಟ್ ಲಿವ್ ಲೈಕ್ ರೆಫ್ಯೂಜೀಸ್ ಇನ್ ದರ್ ಓನ್ ಕಂಟ್ರಿ. ಈಗ ನೋಡಿ, ನೀವು ಯಾರು ಅಂತಂದರೆ ಅವನು ತನ್ನ ಜಾತಿಯಿಂದ ತನ್ನನ್ನು ರೆಪ್ರೆಸೆಂಟ್ ಮಾಡ್ತಾನೆ, ಹೆಚ್ಚು ಅಂದರೆ ತನ್ನ ಪ್ರಾಂತೀಯ ವಿಭಾಗದಿಂದ ರೆಪ್ರೆಸೆಂಟ್ ಮಾಡ್ತಾನೆ. ಪಕ್ಕದ ಜಿಲ್ಲೆಯಿಂದ ಈ ಜಿಲ್ಲೆಗೆ ನೀರು ಹರಿಯೋದನ್ನು ನಾವು ಒಪ್ಪೋದಿಲ್ಲ. ಭಾರತದಲ್ಲಿ ನೋಡಿ, ಸ್ವಾತಂತ್ರ್ಯ ನಂತರ ನಮ್ಮಲ್ಲಿ ಎಂಥ ಒಂದು ಸಂಕುಚಿತ ಭಾವನೆ ಬಂದಿದೆ ಅಂದರೆ, ಒಂದು ನದಿ 1000 ವರ್ಷದ ಹಿಂದೆ ಹುಟ್ಟಿದಂತಹ ನದಿ ಅದು 5-6 ಜಿಲ್ಲೆಗಳ ಮೂಲಕ ಹರಿದು ಬರುತ್ತೆ ಅಂದರೆ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ನೀರು ಹರಿಬೇಕಾದ್ರೆ ಎಷ್ಟು ರಾದ್ದಾಂತ ಆಗುತ್ತೆ. ಏನು ಅರ್ಥ? ಇದರ ಅರ್ಥ ಏನು? ಇನ್ನು ಯೋಚನೆ ಮಾಡ್ತಾ ಹೋಗಿ, ಒಂದು ರಾಷ್ಟ್ರದಿಂದ ಪಕ್ಕದ ರಾಷ್ಟ್ರಕ್ಕೆ ವಿಚಾರ ವಿನಿಮಯಗಳು ಎಷ್ಟು ಕಷ್ಟ ಇದೆ, ವಿಚಾರಗಳ ವಿನಿಮಯ ಎಷ್ಟು ಕಷ್ಟ ಇದೆ. ಯಾಕೆ ಅಂದರೆ ಸಂಕುಚಿತತೆ, ಭಾವನೆಗಳಲ್ಲಿ ಉದಾತ್ತೀಕರಣ ಇಲ್ಲ, ಪವಿತ್ರೀಕರಣ ಇಲ್ಲ. ಶಿಕ್ಷಣ ನಮ್ಮನ್ನು ನಿಜವಾದ ಅರ್ಥದಲ್ಲಿ ಪುರುಷ ಸಿಂಹರನ್ನಾಗಿ ರೂಪಿಸಬೇಕು ಅಂತ ವಿವೇಕಾನಂದರು ಹೇಳಿದ್ರಲ್ಲ. ಇವತ್ತು ಯಾವ ಮಟ್ಟಕ್ಕಾಗಿದೆ? ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಾದ ಪರಿಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲದೆ ವಿಪರೀತವಾದ ಪರಾವಲಂಬನೆ. 15 ವರ್ಷ ವಿದ್ಯಾಭ್ಯಾಸ ಮಾಡಿ ಪದವಿ ಪಡ್ಕೊಂಡಂತಹ ವ್ಯಕ್ತಿಗೆ ಮಾರನೇ ದಿವಸ ಒಂದು ತುತ್ತು ಅನ್ನಕ್ಕೆ ಅವನಿಗೆ ಧೈರ್ಯ ಇಲ್ವಲ್ಲ, ನಿಮ್ಮ ಶಿಕ್ಷಣ ಏನು ಮಾಡುತ್ತೆ? ರೈಲ್ವೆ ಸ್ಟೇಷನ್ ನಡೀರಿ, ಬಸ್ ಸ್ಟ್ಯಾಂಡಿಗೆ ನಡೀರಿ, ಒಬ್ಬ ಕೂಲಿಕಾರ, ಒಬ್ಬ ಮಾಲಿ, ಅನಕ್ಷರಸ್ಥ ಎಷ್ಟು ಸ್ವಾಭಿಮಾನದಿಂದ 2 ಹೊತ್ತು ಅನ್ನ ದುಡ್ಕೊಳ್ತಾ ಇದ್ದಾನಲ್ಲ. ದಯವಿಟ್ಟು ಯೋಚನೆ ಮಾಡಿ. ಮಂಡಿಪೇಟೆಯ ಎತ್ತಿಗೆ ದಿನವೆಲ್ಲ ನಾನು ಗಾಡಿ ಎಳೆದ್ರೆ 2 ಹೊತ್ತು ಹೊಟ್ಟೆ ತುಂಬ ಹುಲ್ಲಿಗೆ ತೊಂದರೆ ಇಲ್ಲ ಅನ್ನೋ ನಿರಾಳತೆ ಇದೆ. ಆದರೆ ನಮ್ಮ ಗ್ರ್ಯಾಜುಯೇಟ್ಸ್ಗೆ ಇವತ್ತು 2 ಹೊತ್ತು ಅನ್ನ ಸಿಗುತ್ತೆ ಅಂತ ಗ್ಯಾರಂಟಿ ಇದೆಯಾ? ಯಾವ ಶಿಕ್ಷಕ, ಯಾವ ಶಿಕ್ಷಣ, ಎಜುಕೇಷನ್ ಈಸ್ ದಿ ಓನ್ಲಿ ಪೆನೇಷಿಯಾ ಫಾರ್ ಹ್ಯೂಮನ್ ಪ್ರಾಬ್ಲಮ್ಸ್ ಅಂತ ಕರೆದ್ವಲ್ಲ, ಆ ಶಿಕ್ಷಕ ಇವತ್ತು ಬಯೋಮೆಟ್ರಿ ಒತ್ತಿ ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೀನಿ ಅಂತ ಹೇಳೋದಾದರೆ, CC ಕ್ಯಾಮ್ರಾಗಳನ್ನು ಕೆಡಿಸಿ ಪರೀಕ್ಷೆ ಬರೆಸೋದಾದರೆ, ಇಲ್ಲ ಸಲ್ಲದ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪ್ರಮೋಟ್ ಮಾಡಿ ಮಕ್ಕಳನ್ನು ತಳ್ಳೋದಾದರೆ, ಈ ಎಜುಕೇಷನ್ನಿಂದ ಬಹುಶಃ ಇನ್ನೇನು ಹೆಚ್ಚಿನದನ್ನು ನಾವು ನಿರೀಕ್ಷಿಸೋದಕ್ಕಾಗೋದಿಲ್ಲ. ರಾಷ್ಟ್ರವನ್ನು ಕಟ್ಟೋದೇ ವ್ಯಕ್ತಿತ್ವಗಳ ಮೂಲಕ. ವ್ಯಕ್ತಿತ್ವ ಕಟ್ಟಬೇಕಾದ್ದೇ ಉನ್ನತ ಶಿಕ್ಷಣದ ಮೂಲಕ. ಉನ್ನತ ಶಿಕ್ಷಣದಲ್ಲಿ ಧ್ಯೇಯಾದರ್ಶಗಳಿರಬೇಕು. ನನ್ನ ಗುರುಗಳು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರು ಹೇಳ್ತಾ ಇದ್ದರು,
ನಿಮಗೆ ಶ್ರೇಷ್ಠ ರಾಷ್ಟ್ರ ನಿರ್ಮಾಣ ಬೇಕಾ, ಶ್ರೇಷ್ಠವಾದ ಶಿಕ್ಷಕರನ್ನು ನೀವು ನೇಮಕ ಮಾಡಿಕೊಳ್ಳಿ. ನಿಮಗೆ ರಾಷ್ಟ್ರ ಬಲಿಷ್ಠವಾಗಿರಬೇಕಾ, ರಾಷ್ಟ್ರದ ಆದರ್ಶಕ್ಕೆ ತಕ್ಕಂತೆ ಶಿಕ್ಷಣವನ್ನು ರೂಪಿಸಿ. ಇವತ್ತು ಸತ್ಯಂ ವದ ಧರ್ಮಂಚರ ಉಪನಿಷತ್ತಿನ ಮಾತು, ಮಾತೃದೇವೋಭವ ಪಿತೃದೇವೋಭವ ಉಪನಿಷತ್ತಿನ ಮಾತು, ಶ್ರದ್ಧಾ ಹಿ ಪರಮಾಗತಿ ಉಪನಿಷತ್ತಿನ ಮಾತು. ಈ ಮಾತುಗಳು ಏನಾದರೂ ನಯಾ ಪೈಸೆ ನಮ್ಮ ಮಕ್ಕಳ ಬದುಕಿನ ಮೇಲೆ ಏನಾದರೂ ಪ್ರಭಾವ ಬೀರ್ತಾ ಇದೆಯಾ, ಪರಿಚಯ ಆಗ್ತಾ ಇದೆಯಾ? ಅದನ್ನು ಸ್ಪಷ್ಟವಾಗಿ ಪರಿಚಯಿಸ್ತಕ್ಕಂಥ ಆದರ್ಶ ಮಾಡೆಲ್ ಆದಂಥ ಮೇಷ್ಟ್ರುಗಳು ನಮ್ಮ ಮಕ್ಕಳ ಕಣ್ಣಿಗೆ ಕಾಣ್ತಾ ಇದ್ದಾರಾ? ಇದು ಪ್ರಶ್ನೆ. ಖಂಡಿತ. ಇನ್ನು ಒಟ್ಟಾರೆ ಸಮಾಜಕ್ಕೆ ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮದ ಮೌಲ್ಯಗಳನ್ನು, ಅದರ ಅವಶ್ಯಕತೆಯನ್ನು ಬಹಳ ಹಿಂದೆಯೇ ಹೇಳಿದರು. ಒಟ್ಟಾರೆ ಸಮಾಜಕ್ಕೆ ಬೇಕಾದಂತಹ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಹೇಗಿದೆ ಅಂತ ನಿಮ್ಮ ದೃಷ್ಟಿಯಲ್ಲಿ ಸ್ವಾಮೀಜಿ? ಮೊದಲನೇದಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸೋದೇನು ಅಂದರೆ, ಈ ಪಾಶ್ಚಾತ್ಯರಲ್ಲಿ ಒಂದು ಕೆಟ್ಟ ಕಾಯಿಲೆ ಇದೆ. ಸ್ಪಿರಿಚುಯಾಲಿಟಿ ಈಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಅವರ್ ಡೇ ಟು ಡೇ ಲೈಫ್. ಇದು ಭಾರತೀಯರ ಮೇಲೆ ಅವಶ್ಯಕತೆ ಅನವಶ್ಯಕತೆ ಅಲ್ಲ, ಹಾಳು ಮಾಡೋ ಅಷ್ಟು ಮಟ್ಟಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಇವು ನೋಡಿ, ಲೈಫ್ ಪ್ರಾಪರ್ ಆಗಿಲ್ಲದೆ ಇದ್ದರೆ ಅವನ ಜೀವನ ಪಾಪರ್ರೇ. ಯುವಕ ಯುವತಿಯರು ಗ್ಲಾಮರ್ ಹಿಂದೆ ಹೋಗ್ತಾರೆ. ಗ್ಲಾಮರ್, ಈ ಗ್ಲಾಮರಲ್ಲಿ ಏನಾದರೂ ಗ್ರಾಮರ್ ಇದೆಯಾ? ಸ್ಪಷ್ಟವಾಗಿ ನೀವು ತೋರಿಸ್ಬೇಕು. ಇವನು ಯಾರನ್ನು ತನ್ನ ನಾಯಕ ಅಂತ ನೋಡ್ತಾ ಇದ್ದಾನೋ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೂ ಶುಡ್ ಬಿ ಯುವರ್ ಹೀರೋ. ನನ್ನ ಹೀರೋ ಯಾರು? ನನ್ನ ಹೀರೋ ಯಾರು? ಇದು ನಾನು ಗಮನಿಸಬೇಕು. ನನ್ನ ಹೀರೋ ಅಲ್ಲಿ ಇಂಟೆಲೆಕ್ಚುವಲ್ ಜೈಗಾಂಟಿಸಮ್ ಮಸ್ಟ್ ಬಿ ಕಪಲ್ಡ್ ವಿತ್ ಹ್ಯೂಮನಿಸ್ಟಿಕ್ ಇಂಪಲ್ಸ್. ನಾನು ಅತ್ಯಂತ ತೀಕ್ಷ್ಣ ಬುದ್ಧಿವಂತನೂ ಆಗಿರಬೇಕು, ಆದರೆ ನಾನು ಹೃದಯವಂತನೂ ಆಗಿರಬೇಕು. ಜೊತೆಗೆ ನನ್ನ ಬುದ್ಧಿ ನನ್ನನ್ನು ನರಿಯನ್ನಾಗೆ ಮಾಡಬಾರ್ದು, ಅಥವಾ ಕೇವಲ ನಾನು ಭಾವನಾ ಜೀವಿ ಆಗ್ತಾ ನಾನೊಬ್ಬ ಮೂರ್ಖನೂ ಆಗಬಾರ್ದಲ್ಲ. ಯೋಗಿ ಆಗೋದು ಅಂದರೆ ಮೂರ್ಖನಾಗೋದಲ್ಲ. ನಾನು ಶಾಂತ ಚಿಂತನೆಯನ್ನು ಬೆಂಬಲಿಸ್ತೀನಿ ಅಂತಂದರೆ ನಾನು ನಪುಂಸಕನಾಗೋದಲ್ಲ. ಶಕ್ತಿವಂತ, ಏನು ಬೇಕಾದರೂ ನಾನು ಮಾಡಬಲ್ಲೆ, ಎಂಥ ಕ್ರೌರ್ಯವನ್ನೂ ಮಾಡಬಲ್ಲೆ ಅನ್ನೋನು ಮನುಷ್ಯರ ಪ್ರಾಣಕ್ಕೆ ತೊಂದರೆ ಕೊಡಲಿಲ್ಲ ಅಂದರೆ ಅವನು ಮಹಾತ್ಮ. ಮಹಾತ್ಮ ಅಂದರೆ ಕೈಲಾಗದವನು ಅಂತಲ್ಲ, ಅಂದರೆ ಆತನ ಪ್ರಭಾವ ಎಷ್ಟಾಗಿರುತ್ತೆ. ಇದು ನಮ್ಮ ಭಾರತೀಯ. ಆದ್ದರಿಂದ ಆಚಾರ್ಯ ದೇವೋಭವ, ತಂದೆ ತಾಯಿ ಮತ್ತು ಗುರುಗಳು ಮಾಡಲಾಗದ ತಿದ್ದುಪಡಿಯನ್ನು ದೇವರು ಮಾಡೋಕ್ಕಾಗೋದಿಲ್ಲ ಅನ್ನೋದು ಭಾರತೀಯ ನಂಬಿಕೆ. ಹಾಗಾಗಿ ಆಧ್ಯಾತ್ಮಿಕತೆ ಅಂದರೆ ನಮ್ಮ ಉಸಿರಾಟ ಹೇಗೆ ಸಹಜವಾಗಿ ನಿರಂತರವಾಗಿ ನಡೀತಾ ಇದೆಯೋ, ಈ ಉಸಿರಾಟದಲ್ಲಿಯೂ ದೈವಿಕತೆಯನ್ನು ಕಂಡುಕೊಟ್ಟವರು ಭಾರತೀಯ ಋಷಿಗಳು. ಈ ಸಮಾಜವಾದ ಮಾರ್ಕ್ಸನ್ನು ಹಿಡ್ಕೊಂಡು ರಷ್ಯಾ 200 ವರ್ಷ ಬದುಕಲಿಲ್ವಲ್ಲ? ಯಾಕೆ? ಇವತ್ತು 23 ಪೀಸ್ ಆಗಿದೆ ರಷ್ಯಾ. ಚೈನಾ ಬರ್ಕೊಳ್ಳಿ, ಇವತ್ತಿನ ಡೇಟ್ ಬರ್ಕೊಳ್ಳಿ, ಬೈ 2045 ಚೈನಾ 10 ಪೀಸ್ ಆಗುತ್ತೆ, ಬರ್ಕೊಳ್ಳಿ. ಇದನ್ನು ಯಾರೂ ಪ್ರೆಡಿಕ್ಟ್ ಮಾಡಿಲ್ಲ ಬಹುತೇಕ. ನಾನು ಹೇಳ್ತಾ ಇದ್ದೇನೆ ನಿಮ್ಗೆ, ಯಾಕೆಂತಂದರೆ ಯಾವ ಫಿಲಾಸಫಿ ಕೇವಲ ಲಾಭ ನಷ್ಟ ವಸ್ತುರೂಪದ ಲಾಭಗಳಿಂದಲೂ ಅಥವಾ ಒಂದು ಥ್ರೆಟನಿಂಗ್ ಲಾ ಸಿಸ್ಟಮ್ನಿಂದಲೋ ನೀವು ಜನಗಳನ್ನು ಕಾಪಾಡೋಕ್ಕಾಗಲ್ಲ. ಡೆಮಾಕ್ರಸಿ ಧರ್ಮಕ್ಕೆ ಬಹಳ ಹತ್ತಿರ ಇದೆ. ಡೆಮಾಕ್ರಸಿ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದನ್ನ ಒಪ್ಪುತ್ತೆ. ಫಾರ್ ದಿ ಪೀಪಲ್ ಅಂದ್ರೆ ಅದೇ, ಸರ್ವೇ ಜನಾ ಸುಖಿನೋ ಭವಂತು ಅನ್ನೋದನ್ನು LKG ಮಕ್ಕಳು ಬರಿಬಹುದಾದ ವಾಕ್ಯ ಫಾರ್ ದಿ ಪೀಪಲ್ ಅಂತ. ಹೀಗಾಗಿ ವಿ ವಾಂಟ್ ಫಿಲಾಸಫರ್ ಕಿಂಗ್. ಪ್ಲಾಟೋ ಯಾಕೆ ಹೇಳ್ತಾನೆ ವಿ ವಾಂಟ್ ಫಿಲಾಸಫರ್ ಕಿಂಗ್? ರಾಜರ್ಷಿಗಳು ಬೇಕಾಗಿದ್ದರು ನಮಗೆ. ಭರತ ರಾಮನನ್ನು ಕಾಡಿನಿಂದ ವಾಪಸ್ ಕರ್ಕೊಂಡು ಹೋಗಬೇಕು ಅಂತಾಗ ಪಾದುಕೆಗಳನ್ನು ಕೊಟ್ಟು ಕಳಿಸ್ತಾನವನು. ರಾಮನ ಪಾದುಕೆಗಳು ಈ ದೇಶವನ್ನು ಆಳಿವೆ. ಜೊತೆಗೆ ಚಕ್ರವರ್ತಿ ಮಾಡಬಹುದಾದ 14 ದೋಷಗಳೇನು ಅನ್ನೋದನ್ನು ತಮ್ಮನಿಗೆ ಕಿವಿ ಮಾತು ಹೇಳಿ ಕಳಿಸ್ತಾನೆ ಶ್ರೀರಾಮ. ರಾಮಾಯಣದ ಕಾಲ ಇದು, ನಾನು ಹೇಳ್ತಾ ಇರೋ ವಿಚಾರ. ಹೀಗಾಗಿ ನಾವು ತಿಳ್ಕೊಳ್ಬೇಕು, ಆಧ್ಯಾತ್ಮಿಕತೆ ಅಂತಂದರೆ ಅದ್ಯಾವುದೋ ಸ್ಯಾಟರ್ಡೇ ಈವ್ನಿಂಗು ಸಂಡೇ ಮಾರ್ನಿಂಗು ಅಥವಾ ಏನೋ ಕ್ಷಮಾ ಇತ್ಯಾದಿಗಳ ಒಂದು ಪ್ರೋಗ್ರಾಮ್ ಅಲ್ಲ. ನೋಡಿ, ನಮ್ಮಲ್ಲಿ ಷೋಡಶ ಸಂಸ್ಕಾರಗಳು ಅಂತಿದೆ. ಪ್ರತಿಯೊಂದು ಸಂಸ್ಕಾರವೂ ಕೂಡ ಹೆಚ್ಚು ಹೆಚ್ಚು ನಮ್ಮನ್ನು ಧಾರ್ಮಿಕರನ್ನಾಗಿ, ಆಧ್ಯಾತ್ಮಿಕ ವ್ಯಕ್ತಿಗಳನ್ನಾಗಿ ರೂಪಿಸುತ್ತೆ. ಮನುಷ್ಯ ಆಧ್ಯಾತ್ಮಿಕ ವ್ಯಕ್ತಿ ಆದಷ್ಟು ಅವನು ವಿಶ್ವಮಾನವನಾಗ್ತಾನೆ. ಅವನು ಇಡೀ ವಿಶ್ವಕ್ಕೆ ಬೇಕಾದವನಾಗ್ತಾನೆ. ಸದ್ಗುಣಗಳು, ದಿವ್ಯ ಗುಣಗಳು ಬಹಳ ದೊಡ್ಡದದು, ಬಹಳ ದೊಡ್ಡದು. ಆದರೆ ದಿವ್ಯ ಗುಣಗಳಿಗೆ ಆವಾಸ ಸ್ಥಾನ ದಿವ್ಯ ಪುರುಷರೇ ಆಗಬೇಕಾಗತ್ತೆ.
ಅದು ಎಲ್ಲಂದ್ರಲ್ಲಿ ಇರೋದಿಲ್ಲ. ಖಂಡಿತ. ಆದ್ದರಿಂದ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ನಮ್ಮ ಜೀವನ ವಿಧಾನ. ಸತ್ಯವನ್ನು ಹೇಳು, ಧರ್ಮದಿಂದ ನಡ್ಕೋ, ತಾಯಿಯನ್ನು ನೋಡ್ಕೋ, ತಂದೆಯನ್ನು ನೋಡ್ಕೋ, ಗುರುವನ್ನು ಗೌರವಿಸು, ಪ್ರತಿದಿನವೂ ಅಧ್ಯಯನ ಮಾಡು, ಅಧ್ಯಯನ ಮಾಡಿದ್ದನ್ನ 4 ಜನಕ್ಕೆ ಹಂಚ್ಕೋ, ಸೇವೆಯಲ್ಲಿ ನಿರತನಾಗು. ಹತಾಶನ 1 ತೊಟ್ಟು ಕಣ್ಣೀರನ್ನು ನೀನು ಒರೆಸಿದ್ರೆ ಅವನಲ್ಲಿ ಆತ್ಮವಿಶ್ವಾಸದ 10 ತೊಟ್ಟು ರಕ್ತ ಹುಟ್ಟುತ್ತೆ. ಇದೆಲ್ಲ ಯಾರ ಮಾತುಗಳಿದೆಲ್ಲ? ಶ್ರೀಕೃಷ್ಣ ಇದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ವೈಯಕ್ತಿಕವಾಗಿ ಬೆಳಿಬೇಕಾದ್ದೇನು ಅಂತಲೂ ಹೇಳ್ತಾನೆ. ಸಮಾಜ ಆತ್ಮವತ್ ಸರ್ವಭೂತೇಶು, ಎಲ್ಲರಲ್ಲೂ ನಾನೇ ಇದ್ದೇನೆ ಅಂತ ಹೇಳ್ತಾನೆ. ಖಂಡಿತ. ಈ ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರೇ. ಸಣ್ಣದೊಂದು ವಿರಾಮದ ನಂತರ ಈ ವಿಶೇಷ ಚರ್ಚೆ ದ್ವೇಷದ ಆಧಾರದ ಮೇಲೆ ರಚಿಸಿದ ಗಡಿ ಪ್ರೀತಿಯಿಂದ ದಾಟಿದ್ದವು ಲವ್ ಬರ್ಡ್ಸ್. ಹಣಿಬರಕು ಹಸಿ ಮಣಿಗೂ ವ್ಯತ್ಯಾಸವೇ, ಆರಂಭಕ್ಕೆ ಅಂತ್ಯ ಅಭ್ಯಾಸವೇ. ವೀಸಾ ನಿಷೇಧ, ಭಾರತಕ್ಕೆ ಅಕ್ರಮ ಪ್ರವೇಶ, 5 ಲೀಟರ್ ನೀರು, 35 ಕಿಲೋಮೀಟರ್ ವಾಕಿಂಗ್. ಪ್ರೇಮಿಗಳಿಗೆ ಪಾಶವಾಯಿತು ಭಾರತ ಪಾಕ್ ಗಡಿ, ಮರಳುಗಾಡಲ್ಲಿ ಶವವಾದ ಜೋಡಿ. ಸಾವಿನ ಗಡಿ ದಾರಿ ವೀಕ್ಷಿಸಿ ರಾತ್ರಿ 10:27ಕ್ಕೆ. ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ರಾಮಕೃಷ್ಣ ಪರಮಹಂಸರು ಅಂದ ತಕ್ಷಣ ನೆನಪಾಗೋದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರನ್ನ ನೆನೆಸ್ಕೊಂಡ್ರೆ ರಾಮಕೃಷ್ಣ ಪರಮಹಂಸರು ನೆನಪಾಗ್ತಾರೆ. ಅಂದರೆ ಸ್ವಾಮಿ ವಿವೇಕಾನಂದರ ಒಟ್ಟಾರೆ ಬದುಕಿನಲ್ಲಿ ರಾಮಕೃಷ್ಣ ಪರಮಹಂಸರ ಪಾತ್ರ ಎಂಥದ್ದು ಅನ್ನೋದು ಜಗತ್ತಿಗೆ ಗೊತ್ತಿರುವಂಥದ್ದು. ಅಂದರೆ ಯಾಕೆ ಈ ಪ್ರಶ್ನೆ ಅಂದರೆ, ಇನ್ನೇನು ಗುರುಪೂರ್ಣಿಮೆ ಹತ್ರ ಬರ್ತಿದೆ. ಗುರುವಿನ ಪಾತ್ರ ಒಬ್ಬರ ಜೀವನದಲ್ಲಿ ಎಷ್ಟು ಮುಖ್ಯವಾಗ್ತದೆ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರ ಬದುಕೇ ಸಾಕ್ಷಿ. ಅಂಥದ್ರಲ್ಲಿ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಯುವ ಪೀಳಿಗೆ ಅಥವಾ ಒಟ್ಟಾರೆ ಸಮಾಜ ಗುರುವನ್ನ ಕಂಡುಕೊಳ್ಳೋದು ಹೇಗೆ ಒಂದು, ಮತ್ತೆ ಇವರೇ ನಮ್ಮ ಸರಿಯಾದ ಗುರು. ಯಾಕೆ ಅಂದರೆ ಇವತ್ತು ಎಷ್ಟೋ ಗುರುಗಳೇ ದಾರಿ ತಪ್ಪಿ ನಡೀತಿರುವಂತಹ ಸಮಾಜವನ್ನು ಸಹ ನಾವು ಎದುರು ನೋಡ್ತಿದ್ದೇವೆ. ಹಾಗಾಗಿ ಸರಿಯಾದ ಗುರುವಿನ ಆಯ್ಕೆ ಹೇಗೆ ಮತ್ತು ಗುರುವಿನಿಂದ ಯಾವ ರೀತಿಯಾಗಿ ಮಾರ್ಗದರ್ಶನವನ್ನ ಇಂದಿನ ಪೀಳಿಗೆ ಪಡ್ಕೋಬಹುದು ಅಂತ. ಗುರುಪೂರ್ಣಿಮಾ ಜಗತ್ತಿನಲ್ಲಿ ಭಾರತೀಯ ಪರಂಪರೆ ಗುರುವನ್ನು ಹೇಗೆ ಗೌರವಿಸಬೇಕು ಅಂತ ತೋರಿಸ್ಕೊಟ್ಟಂತಹ ಒಂದು ಮಹಾನ್ ಆಚರಣೆ. ಭಗವಾನ್ ವೇದವ್ಯಾಸ ಋಷಿ ಅಂತಲೇ ನಾವು ವ್ಯಾಸರನ್ನು ಕರೀತೇವೆ. ಶ್ರೀಕೃಷ್ಣನಿಗೆ ಸರಿಸಮನಾಗಿ ವ್ಯಾಸರನ್ನು ನಾವು ಗೌರವಿಸ್ತೇವೆ. ಮತ್ತು ಈ ಗುರು ಪರಂಪರೆಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ವ್ಯಾಸಪೂರ್ಣಿಮೆಯನ್ನೇ ನಾವು ಗುರುಪೂರ್ಣಿಮಾ ಅಂತ ಆಚರಿಸ್ತೇವೆ. ಆಷಾಢ ಮಾಸದ ಹುಣ್ಣಿಮೆ ಎಂದು ವ್ಯಾಸಪೂರ್ಣಿಮೆಯನ್ನು ಆಚರಿಸ್ತೇವೆ. ಮತ್ತು ಅಂದಿನಿಂದ ನಾವು ಗಮನಿಸ್ತೇವೆ, ಸಂಪ್ರದಾಯಸ್ಥ ಮಠಗಳಲ್ಲಿರ್ತಕ್ಕಂಥ ಪೂಜ್ಯಯತಿಗಳು ವ್ರತಧಾರಿಗಳಾಗ್ತಾರೆ. ಚಾತುರ್ಮಾಸ್ಯ ಆಚರಿಸ್ತಕ್ಕಂಥ ಒಂದು ಸತ್ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿದೆ. ಇತ್ತೀಚೆಗೆ ನಮಗೆ ಸೆಪ್ಟೆಂಬರ್ 5ನೇ ತಾರೀಕು ಟೀಚರ್ಸ್ ಡೇ ಮಾಡ್ತಾ ಇದ್ದೇವೆ. ಆದರೆ ಭಾರತೀಯ ಪರಂಪರೆಯಲ್ಲಿ ನಿಜವಾದ ಟೀಚರ್ಸ್ ಡೇ ಅಂತಂದರೆ ಗುರುಪೂರ್ಣಿಮಾ. ಇಡೀ ಜಗತ್ತು ಗುರುಪೂರ್ಣಿಮೆಯನ್ನು ಆಚರಿಸುತ್ತೆ. ಪಾಶ್ಚಾತ್ಯರಲ್ಲಿ ನಾನು ನೋಡಿದ್ದೇನೆ, ಇದರ ಇನ್ಫ್ಲೂಯೆನ್ಸನ್ನು ತಿಳ್ಕೊಂಡ ಮೇಲೆ ಅವರು ಕೂಡ ಇದರ ಆಚರಣೆಯಲ್ಲಿ ಸ್ವಲ್ಪವೇ ಪ್ರಾರಂಭ ಮಾಡಿದ್ದಾರೆ. ಒಳ್ಳೆಯದು. ಒಂದು ಅರ್ಥದಲ್ಲಿ ನಾವು ಗುರುವನ್ನು ಗೌರವಿಸಬೇಕು ಅಂತಕ್ಕಂಥದ್ದು ಒಳ್ಳೆಯದು. ಯಾವುದೇ ಕ್ಷೇತ್ರದಲ್ಲಿ ಒಳಿತು ಕೆಡಕುಗಳ ಮಿಶ್ರಣ ಇರುತ್ತೆ. ಹೀಗಾಗಿ ವೈದ್ಯನೊಬ್ಬ ಕೆಟ್ಟರೆ ವೈದ್ಯ ಸಮೂಹವನ್ನು, ವಕೀಲನೊಬ್ಬ ಕೆಟ್ಟರೆ ವಕೀಲ ಸಮೂಹವನ್ನು, ಶಿಕ್ಷಕನೊಬ್ಬ ಕೆಟ್ಟರೆ ಶಿಕ್ಷಕ ಸಮೂಹವನ್ನು, ಸ್ತ್ರೀಯೊಬ್ಬಳು ಕೆಟ್ಟರೆ ಸ್ತ್ರೀ ಸಮುದಾಯವನ್ನು, ಸನ್ಯಾಸಿಯೊಬ್ಬ ಕೆಟ್ಟರೆ ಇಡೀ ಅವನ ಒಂದು ಕ್ಷೇತ್ರವನ್ನು ನಾವು ಅನುಮಾನಿಸುವುದು ಬಹಳ ದೊಡ್ಡ ಮೂರ್ಖತನದ ವಿಷಯ. ಇದು ಬಹಳ ಗಮನಿಸಬೇಕಾದ ವಿಷಯ. ಹೆಬ್ಬೆರಳಿಗೆ ಕ್ಯಾನ್ಸರ್ ಆಗಿದೆ ಅಂದರೆ ಅದನ್ನು ಕಟ್ಟಿ ಬಿಸಾಕಬೇಕೇ ಹೊರತು ಇಡೀ ಶರೀರಕ್ಕೆ ಅದು ವಿಸ್ತರಿಸದಂತೆ ನೋಡ್ಕೋಬೇಕಾದ್ದು ವಿವೇಕದ ಮಾತು. ಒಂದು, ಯಾವುದೇ ಕ್ಷೇತ್ರದಲ್ಲಿ ಒಬ್ಬನ ಪತನ ಆಯಿತು ಅಂತಂದರೆ ಸಮಾಜ ಮಾಡಬೇಕಾದ್ದೇನು ಅಂದರೆ ಆ ಕ್ಷೇತ್ರದ ಸಾರ್ವಕಾಲಿಕ ಶ್ರೇಷ್ಠತೆಗೆ ಸತ್ಪಾತ್ರನಾದ
ಭಾಜನನಾದ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಓಹೋ ಈ ಕ್ಷೇತ್ರ ಅವನನ್ನು ಆಧರಿಸಿ ಬದುಕಿದೆಯೇ ಹೊರತು ಈ ರೀತಿ ದೌರ್ಭಾಗ್ಯಗಳ ವ್ಯಕ್ತಿಗಳಿಂದ ಆ ಕ್ಷೇತ್ರ ಮಲಿನ ಆಗೋದಿಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ಸಮುದ್ರದಲ್ಲಿ ಕೊಳೆತ ಕಪ್ಪೆಗಳು, ನದಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಯಾವುದೋ ಒಂದು ಶವ ನದಿಯ ಪವಿತ್ರತೆಯನ್ನು ಎಂದಿಗೂ ಕೂಡ ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಸಮಾಜದಲ್ಲಿ ಯಾವುದೇ ಒಂದು ಡಿಫೆಕ್ಟಿವ್ ಐಡೆಂಟಿಟಿ ಕಂಡಾಗ ಜನ ಆ ಕ್ಷೇತ್ರವನ್ನೇ ಕುರಿತು ಅನುಮಾನ ಪಡುವಂಥದ್ದು ಆರೋಗ್ಯಕರ ಡೆವಲಪ್ಮೆಂಟ್ ಅಲ್ಲ. ಎರಡನೇದಾಗಿ ವಿಪರೀತವಾದ ಪ್ರಾಪಂಚಿಕತೆಯ ಬೆಳಕಿನಲ್ಲಿ ಅವಲಂಬನೆಯಲ್ಲಿ ಮನುಷ್ಯನಿಗೆ ಮೌಲ್ಯಗಳ ಬಗ್ಗೆ ಬಹಳ ಅಸಡ್ಡೆ. ಈಗ ನೋಡಿ, ಕಾಪಿ ಮಾಡಿಸೋ ಮೇಷ್ಟ್ರು ಪಾಠ ಮಾಡೋ ಮೇಷ್ಟ್ರಿಗಿಂತ ಪವರ್ಫುಲ್. ನೋಡಿ, ನೀವು ಯೋಚನೆ ಮಾಡಿ. ಪಾಠ ಮಾಡೋ ಮೇಷ್ಟ್ರು ಅವತ್ತು ಕಷ್ಟಪಡಿಸ್ತಾನೆ ಮಕ್ಕಳಿಗೆ, ಜೀವನವೆಲ್ಲ ಸುಖವಾಗಿಡ್ತಾನೆ. ಈ ಕಾಪಿ ಹೊಡಿಸೋ ಮೇಷ್ಟ್ರು ಇಂಪಾರ್ಟೆಂಟ್ ಕ್ವಶನ್ಸ್ನ ಗುರ್ತು ಹಾಕಿಸ್ತಾನಲ್ಲ ಮೇಷ್ಟ್ರು, ಅವನು ಮಕ್ಕಳ ಜೀವನದಲ್ಲಿ ಮೋಸ್ಟ್ ಅನ್ಇಂಪಾರ್ಟೆಂಟ್ ಆಗಿಬಿಡ್ತಾನೆ. ಹಾಗಾಗಿ ಲೌಕಿಕ ಜೀವನದಲ್ಲಾಗಲಿ ಪಾರಮಾರ್ಥಿಕ ಜೀವನದಲ್ಲಾಗಲಿ ಮನುಷ್ಯನಿಗೆ ಗುರುವಾದವನು ಅನಿವಾರ್ಯ. ನಗುರೋರಧಿಕಂ ತತ್ವಂ ನಗುರೋರಧಿಕಂ ತಪಃ ಆತ್ಮಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರು ಅನ್ನೋನು ಅವನೊಂದು ತತ್ವ, ಅವನೊಂದು ತಪಸ್ಸು. ಆತ್ಮಜ್ಞಾನವೇ ಎಲ್ಲ ಜ್ಞಾನಗಳಿಗಿಂತಲೂ ಆಧಿಕ್ಯವನ್ನು ಸಾಧಿಸಿರ್ತಕ್ಕಂಥದ್ದು. ಸ್ವಾಮೀಜಿ, ಇನ್ನು ನಮ್ಮ ಸಮಾಜ ತಾವು ಸಾಕ್ತಿರುವಂತಹ ದಾರಿನೇ ಸರಿ ಅಂದುಕೊಂಡು ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ತತ್ವ ಆದರ್ಶಗಳನ್ನು ಬೋಧಿಸುವಂತಹ ತಿಳಿಸುವಂತಹ ಕೆಲಸ ಆಶ್ರಮದಿಂದ ಇರಬಹುದು, ಸಂತರಿಂದ ಇರಬಹುದು ಸಾಕ್ತಿದೆ. ಆದರೆ ಒಟ್ಟಾರೆ ಒಬ್ಬ ಭಾರತೀಯನಾಗಿ ಈ ಕರ್ತವ್ಯವನ್ನು ಸರಳವಾಗಿ ಆದರೂ ಹೇಗೆ ಆತ ನಿಭಾಯಿಸಲಿಕ್ಕೆ ಸಾಧ್ಯ ಅನ್ನೋದು ಅದು ವಿವೇಕಾನಂದರ ರಾಮಕೃಷ್ಣರ ಒಂದು ಶ್ರೇಷ್ಠವಾದ ಬದುಕು ಮತ್ತು ಅವರ ಚಿಂತನೆಗಳಲ್ಲಿ ಸಾಮ್ಯತೆ ಇದೆ. ಬೋಧನೆ ಮತ್ತು ಪಾಲನೆ ಏನಿತ್ತು, ಅವ್ರು ಪಾಲಿಸಿದಂತಹ ವಿಚಾರ ಇದು ತುಂಬ ಹತ್ತಿರ ಬರುತ್ತೆ ಮತ್ತು ವೆರಿ ಪ್ರಾಕ್ಟಿಕಲ್ ವೇದಾಂತ. ಈಗ ವಿವೇಕಾನಂದರು ಹೇಳ್ತಾರೆ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ದೌರ್ಬಲ್ಯ ಯಾವ್ಯಾವ ರೀತಿಯಲ್ಲಿ ಇರ್ಬೋದು, ಅದು ಕೇವಲ ಶಾರೀರಿಕ ದೌರ್ಬಲ್ಯ ಅಲ್ಲ. ನಾನು ಮಾಡಲೇಬೇಕಾದ ಕರ್ತವ್ಯವನ್ನು ಅಯ್ಯೋ ನಾಳೆ ಮಾಡಿದ್ರಾಯ್ತು ಅಂತ ನನ್ನ ಮನಸ್ಸು ನನಗೇನಾದರೂ ಕೆಟ್ಟ ಪ್ರೇರಣೆ ಕೊಟ್ಟರೆ ಮಾನಸಿಕ ದೌರ್ಬಲ್ಯ. ಅದು ಗುಲಾಮಗಿರಿ, ವೈಚಾರಿಕವಾಗಿ ನಾನು ಗುಲಾಮ. ಮತ್ತು ನನ್ನ ಮನಸ್ಸು ಕಸದ ತೊಟ್ಟಿಯಾಗಿದ್ದರೆ ಅದು ಮಲ್ಲಿಗೆಯ ಪರಿಮಳ ಕೊಡೋದಕ್ಕೆ ಹೇಗಾಗುತ್ತೆ? ಪುಷ್ಪ ವಿಕಸನವಾಗಿ ಪರಿಮಳವನ್ನು ಆಚೆ ಕೊಡದೇ ಇದ್ದರೆ ದುಂಬಿ ಹೇಗೆ ಬರುತ್ತೆ? ದುಂಬಿಗೇನು ಪುಷ್ಪ ಇನ್ವಿಟೇಷನ್ ಕೊಡಬೇಕಾಗಿಲ್ಲ, ಅದರಲ್ಲಿ ಪರಿಮಳ ಉತ್ತಮ ಪ್ರಮಾಣದಲ್ಲಿ ಮೂಡಿ ಬಂದರೆ ಸಾಕು. ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದ ಧ್ಯೇಯಾದರ್ಶಗಳ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಇಟ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಇದು. ಒಂದು ಕುಟುಂಬದಲ್ಲಿ 5-6 ಜನ ಇರ್ಬೋದು, ಅವ್ರು ಬೇರೆ ಬೇರೆ ಮನೋಧರ್ಮದವರು, ವಯೋಧರ್ಮದವರು ಇರ್ಬೋದು. ಆದರೆ ಆಯಾ ಹಂತದಲ್ಲಿ ಅವರವರು ತಮ್ಮ ಪಾಲಿನ ಕರ್ತವ್ಯವನ್ನು ಶ್ರೇಷ್ಠ ಮಟ್ಟದಲ್ಲೇ ನಿರ್ವಹಿಸಬೇಕು ಅಂತಕ್ಕಂಥ ಎಚ್ಚರಿಕೆಯ ಒಂದು ನಿರ್ದೇಶನ, ಬದುಕಿನ ಸಂಹಿತೆ ನಮ್ಮ ಮುಂದೆ ಇಟ್ಟಿದೆ. ಅವನು ಅಂತರಂಗ ಬಹಿರಂಗವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾನೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆತ್ಮೋದ್ಧಾರ, ಅವನ ಉನ್ನತೀಕರಣ ಬದುಕಿನಲ್ಲಿ, ಅವನ ಕಾಯ ವಾಚ ಮನಸ್ಸ ಒಂದು ಶ್ರೇಷ್ಠವಾದ ಚಿಂತನೆಗೆ ಶರಣಾಗಿ ಅವನು ಬೆಳೀತಾ ಬಂದಾಗ ಅಲ್ಲಿ ಉಂಟಾಗತಕ್ಕಂಥ ವಿಕಾಸವನ್ನು ನಾವು ಆಧ್ಯಾತ್ಮಿಕ ವಿಕಾಸ ಅಂತ ಕರಿತೇವೆ. ಡಾರ್ವಿನ್ ಹೇಳ್ದ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ವಿವೇಕಾನಂದರು ಹೇಳಿದರು, ಇಟ್ ಈಸ್ ನಾಟ್ ಮಿಯರ್ಲಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಇಟ್ ಈಸ್ ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್. ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್, ಕಂಟ್ರಾಕ್ಷನ್ ಈಸ್ ಡೆತ್. ಇದು ಬೇರೆಯವ್ರ ಪ್ರೇರಣೆ ಕೊಟ್ಟು ನಮ್ಮ ಆಧ್ಯಾತ್ಮಿಕ ವಿಕಾಸದ ವೇಗವನ್ನು ಹೆಚ್ಚಿಸಬಹುದೇ ಹೊರತು ಆಧ್ಯಾತ್ಮಿಕ ವಿಕಾಸ ಎಫೆಕ್ಟಿವ್ ಆಗಿ ಆಗಬೇಕು ಅಂದರೆ ಅದು ಸ್ವಪ್ರಯತ್ನದ ಮೂಲಕ. ಸ್ವಾಮಿ, ಧ್ಯೇಯದ ಬಗ್ಗೆ ಮಾತಾಡ್ತಾ ಧ್ಯೇಯ ಆದರ್ಶಗಳು ಅಂದಾಗ ಸ್ವಾಮಿ ವಿವೇಕಾನಂದರಿಗೂ ಸಹ ಬುದ್ಧನಿರಬಹುದು, ಶಂಕರಾಚಾರ್ಯರಿರಬಹುದು, ರಾಮಾನುಜಾಚಾರ್ಯರಿರ್ಬೋದು, ಇವರೆಲ್ಲ ಸ್ಫೂರ್ತಿಯಾಗಿದ್ದರು. ಒಂದರ್ಥದಲ್ಲಿ ಅವರ ಆದರ್ಶಗಳನ್ನು ಸ್ವಾಮಿ ವಿವೇಕಾನಂದರು ಅಳವಡಿಸಿಕೊಂಡಿದ್ರು ಅಂತ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಮತ್ತು ರಾಮಾನುಜಾಚಾರ್ಯರನ್ನು ಸಂಯೋಜಿಸಿ ಹೇಳುವುದಾದರೆ ಏನು ಹೇಳ್ತೀರಿ? ಇದು ನನ್ನ ಕಡೆಯ ಪ್ರಶ್ನೆ. ವಂಡರ್ಫುಲ್.
ಸ್ವಾಮಿ ವಿವೇಕಾನಂದರು ಜ್ಞಾನ ಮತ್ತು ಭಕ್ತಿಯನ್ನು ಬಹಳ ವಿಶೇಷವಾಗಿ ಎತ್ತಿ ಹಿಡಿದವರು. ರಾಮಕೃಷ್ಣ ಪರಮಹಂಸರ ಸಂಪರ್ಕಕ್ಕೆ ಬಂದ ಮೇಲೆ ಕಣ್ಣು ಮುಚ್ಚಿ ದೇವರನ್ನು ನೋಡೋದಕ್ಕಿಂತ ಕಣ್ಣು ತೆರೆದು ದೇವರನ್ನು ನೋಡುವ ನೂತನ ವೇದಾಂತಕ್ಕೆ ಅವರು ತಮ್ಮನ್ನು ತೆರೆದಿಟ್ಕೊಂಡವರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನೋದು ಹಳೆಯ ವೇದಾಂತ. ದೀನದೇವೋ ಭವ, ದರಿದ್ರ ದೇವೋ ಭವ, ಅಶಕ್ತ ದೇವೋ ಭವ, ಮೂರ್ಖ ದೇವೋ ಭವ, ರೋಗಿ ದೇವೋ ಭವ, ಇದು ವಿವೇಕಾನಂದ ಕೊಟ್ಟ ನೂತನ ವೇದಾಂತ. ಅಂದು ರಾಮಾನುಜಾಚಾರ್ಯರು ಸಮಾಜದ ಜನಸಾಮಾನ್ಯರಿಗೂ ಕೂಡ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಉಪದೇಶ ಮಾಡಿದರು. ಅವರು ಮಾಳಿಗೆಯ ಮೇಲೆ ಹೋಗಿ ನಿಂತು ಊರಿನವ್ರನ್ನೆಲ್ಲ ಕರೆದು ಈಗ ನಾನು ಮಂತ್ರವನ್ನು ಕೊಡ್ತೇನೆ. ಆಗ ಗುರುಗಳವ್ರನ್ನ ಎಚ್ಚರಿಸಿದ್ರು, ನೀನು ಈ ರೀತಿ ಸಾರ್ವಜನಿಕವಾಗಿ ಯಾವುದೇ ಶಿಸ್ತಿಲ್ಲದೆ ಯೋಗ್ಯತೆ ಯೋಗ್ಯರನ್ನು ನೋಡದೆ ಈ ರೀತಿ ನೀನು ಮಾಡಕ್ಕೆ ಹೊರಟ್ರೆ ನಾಳೆ ನೀನು ನರಕಕ್ಕೆ ಹೋಗ್ತೀಯ ಅಂತ. ಆಗ ಅವರು ಬಹಳ ಸಮಾಧಾನ ಚಿತ್ತತೆಯಿಂದ ಒಂದು ಮಾತು ಹೇಳಿದರು, ಇಷ್ಟು ಜನಕ್ಕೂ ಸ್ವರ್ಗ ಪ್ರಾಪ್ತಿ ಆಗೋದಿದ್ರೆ ನಾನೊಬ್ಬ ನರಕಕ್ಕೆ ಹೋಗ್ತೀನಿ ಬಿಡಿ ಅಂದರು. ರಾಮಾನುಜಾಚಾರ್ಯರ ಹೃದಯವಂತಿಕೆ ಇದೆಯಲ್ಲ ಅದು ಬಹಳ ದೊಡ್ಡದು ಈ ಮಾತನ್ನು ಹೇಳ್ತಾರೆ. ಅವತ್ತು ರಾಮಾನುಜಾಚಾರ್ಯರು ಒಂದು ಮಾತು ಹೇಳಿದರು, ಇವರೆಲ್ಲರೂ ಸ್ವರ್ಗಕ್ಕೆ ಹೋಗೋಗಿದ್ದರೆ ನಾನು ನರಕಕ್ಕೆ ಹೋಗ್ತೇನೆ ಅಂತ. ಇದೇ ಧಾಟಿಯಲ್ಲಿ ವಿವೇಕಾನಂದರ ಒಂದು ಬೋಧನೆ ಬರುತ್ತೆ. ಏನದು? ಎಲ್ಲಿಯವರೆಗೂ ಒಂದು ನಾಯಿ ಹಸಿವಿನಿಂದ ಇರುತ್ತೋ ಅಲ್ಲಿಯವರೆಗೂ ನಾನು 100 ಸಲ ನರಕಗಳನ್ನು ಸುತ್ತಬಲ್ಲೆ, ಇದೇ ನನ್ನ ಧರ್ಮ. ಹಸಿದ ಹೊಟ್ಟೆಗೆ ಅನ್ನ ನೀಡದ, ವಿಧವೆಯ ಕಣ್ಣೀರನ್ನು ಒರೆಸದ ದೇವರಲ್ಲಾಗಲಿ ಧರ್ಮದಲ್ಲಾಗಲಿ ನನಗೆ ನಂಬಿಕೆ ಇಲ್ಲ. ಬಡವನಿಗೆ ಬೆಳಕನ್ನು ಕೊಡಿ, ಶ್ರೀಮಂತನಿಗೆ ಹೆಚ್ಚು ಬೆಳಕನ್ನು ಕೊಡಿ. ಅವಿದ್ಯಾವಂತನಿಗೆ ಬೆಳಕನ್ನು ಕೊಡಿ, ವಿದ್ಯಾವಂತನಿಗೆ ಹೆಚ್ಚು ಬೆಳಕನ್ನು ಕೊಡಿ. ಯಾಕೆ? ಇವನು ಕಲಿತ ವಿದ್ಯೆ, ಇವನ ಶ್ರೀಮಂತಿಕೆ ಬಹಳ ಬೇಗ ಇವನನ್ನು ದಾರಿ ತಪ್ಪಿಸುತ್ತೆ. ಗಿವ್ ಲೈಟ್ ಟು ಪುವರ್ ಅಂಡ್ ಮೋರ್ ಲೈಟ್ ಟು ರಿಚ್, ಗಿವ್ ಲೈಟ್ ಟು ಅನ್ಎಜುಕೇಟೆಡ್ ಅಂಡ್ ಮೋರ್ ಲೈಟ್ ಟು ಎಜುಕೇಟೆಡ್. ಇದು ವಿವೇಕಾನಂದರು ಕೊಟ್ಟಂಥ ಅದ್ಭುತವಾದ ಮಾತು. ಮತ್ತು ಭಾರತದಾದ್ಯಂತ ಅವರು ಪರಿವ್ರಾಜಕರಾಗಿ ಸಂಚರಿಸಿ ಈ ದೇಶದ ನಿಜ ಸ್ಥಿತಿಯನ್ನು ಕಣ್ಣಾರೆ ಕಂಡು ಆ ನಂತರ ಅವರು ಎಲ್ಲಿ ನಮ್ಮ ದೇಶಕ್ಕೆ ಗೌರವ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದ್ರು ಅಂದರೆ, ಯಾರು ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದರೋ ಅವರ ಬುದ್ಧಿಯ ರಿಪೇರಿಗೆ ಇವರು ಕೈ ಹಾಕೋದು. ಪಾಶ್ಚಾತ್ಯ ದೇಶಗಳಿಗೆ ಹೋದರು. ವಿವೇಕಾನಂದರು 9 ದೇಶಗಳಲ್ಲಿ ಸಂಚರಿಸಿದ್ದಾರೆ. ನಮಗೆ ಆಶ್ಚರ್ಯ ಆಗುತ್ತೆ. ಅವರು ಶ್ರೀಲಂಕಾದಲ್ಲಿ ಸಂಚರಿಸಿದ್ದಾರೆ, ಚೈನಾದಲ್ಲಿ ಸಂಚರಿಸಿದ್ದಾರೆ, ಜಪಾನಲ್ಲಿ ಓಡಾಡಿದ್ದಾರೆ, ಕೆನಡಾದಲ್ಲಿ ಓಡಾಡಿದ್ದಾರೆ, ಸಮಗ್ರ ಅಮೇರಿಕಕ್ಕೆ ಹೋಗಿದ್ದಾರೆ, ಫ್ರಾನ್ಸಿಗೆ ಹೋಗಿದ್ದಾರೆ, ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದಾರೆ, ಜರ್ಮನಿಗೆ ಹೋಗಿದ್ದಾರೆ, ಆಸ್ಟ್ರಿಯಾಗೆ ಹೋಗಿದ್ದಾರೆ. 9 ದೇಶಗಳಲ್ಲಿ ಅವರು ಓಡಾಡಿದ್ದಾರೆ ಮತ್ತು ಎಲ್ಲ ಕಡೆ ಮನುಷ್ಯನನ್ನು ಅಧ್ಯಯನ ಮಾಡಿದ್ದಾರೆ. ಅವರ ಮಾತುಗಳಲ್ಲಿ ಮನುಷ್ಯನ ಅಭ್ಯುದಯ ಕುರಿತಾಗಿ ಕೆಲಸ ಮಾಡೋದೇ ಅವರಿಗೆ ಶ್ರೇಷ್ಠ ದೇವರ ಪೂಜೆ ಆಗಿತ್ತು. ರಾಮಾನುಜಾಚಾರ್ಯರು ಮನುಷ್ಯನ ಪ್ರೀತಿಸಿದ್ದ ಹಾಗೆ, ಶಂಕರಾಚಾರ್ಯರು ಒಂದು ಕೊಟ್ಟರೆ ಜ್ಞಾನದ ತತ್ವವನ್ನು ಕೊಟ್ಟರೆ, ರಾಮಾನುಜಾಚಾರ್ಯರಲ್ಲಿ ಈ ಪ್ರೀತಿ ಭಕ್ತಿಯ ತತ್ವ ಬಹಳ ವಿಶೇಷವಾಗಿತ್ತು. ಹೀಗಾಗಿ ನಾವಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು, ನಾವು ರಾಮಾನುಜಾಚಾರ್ಯರ ಹೃದಯ, ಶಂಕರಾಚಾರ್ಯರ ಬುದ್ಧಿಮತ್ತೆ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಬಹಳ ಪರಿಣಾಮಕಾರಿಯಾಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಅವರ ಆ ಮಹಾತ್ಮರ 1000 ವರ್ಷಗಳ ನಂತರ ಸ್ವಾಮಿ ವಿವೇಕಾನಂದರು ಇವತ್ತಿನ ಜಗತ್ತಿಗೆ ಏನು ಬೇಕೋ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಗತ್ತಿಗೆ ಕೊಟ್ಟಿದ್ದಾರೆ. ಹೀಗಾಗಿ ವಿವೇಕಾನಂದ ಅನ್ನೋ ಹೆಸರು ಕೇಳಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಸನ್ಯಾಸಿ ಅಂತಕ್ಕಂಥ ಒಂದು ಪದಕ್ಕೆ ಇದಕ್ಕಿಂತಲೂ ಶ್ರೇಷ್ಠವಾದ ಪರ್ಯಾಯ ಪದ ಇವತ್ತಿಲ್ಲ. ಯಾರು ಏನೇ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಹೋದರೂ ಸ್ವಾಮಿ ವಿವೇಕಾನಂದರು ಈ ಮಾತು ಹೇಳಿದ್ದಾರೆ ಅಂದಾಗ ನಮಗೇನೋ ಒಂದು ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ. ವಿವೇಕಾನಂದರು ಹೇಳಿದ ಮೇಲೆ ಹೌದು, ಇದು ಉಪನಿಷತ್ತಿನ ಬೆಳಕಿನ ಹಿನ್ನೆಲೆಯಲ್ಲಿರುತ್ತೆ, ಇದರಲ್ಲಿ ಬಹಳಷ್ಟು ಸತ್ಯತೆ ಇದೆ ಅಂತ ಆತ್ಮಸಾಕ್ಷಿ ಒಪ್ಕೊಳ್ಳುತ್ತೆ. ಮಹಾಪರಿವ್ರಾಜಕ, ಮಹಾಮೇಧಾವಿ, ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಸ್ಮರಣೆಯನ್ನ ಮಾಡುವಂತಹ ಸಣ್ಣ ಪ್ರಯತ್ನವನ್ನ ವಾಹಿನಿಯ ಮುಖಾಂತರ ಮಾಡಿದ್ದೇವೆ. ಈ ಚರ್ಚೆಯಲ್ಲಿ ಭಾಗವಹಿಸಿ ಇಷ್ಟು ಅದ್ಭುತವಾದ ತತ್ವದ ವಿಚಾರಗಳನ್ನ, ಮಾತುಗಳನ್ನ, ಸ್ವಾಮಿ ವಿವೇಕಾನಂದರ ಒಟ್ಟಾರೆ ಜೀವನದ ಕಥನವನ್ನ, ಜೊತೆಗೆ ಆದರ್ಶಗಳ ಪಾಲನೆಯನ್ನು ನಮಗೆ ಕಟ್ಟಿಕೊಟ್ಟಿದ್ದೀರಿ. ಧನ್ಯವಾದಗಳು ಸ್ವಾಮೀಜಿ. ಬಹಳ ಸಂತೋಷ ಆಯ್ತಮ್ಮ. ನಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸಂತೋಷ ಆಗಿದೆ. ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯ ನೂರ್ಮಡಿಗೊಳ್ಳಲಿ, ನಿಮಗೆಲ್ಲ ಒಳ್ಳೆಯದಾಗಲಿ, ಸಂಸ್ಥೆ ಒಳ್ಳೆಯದಾಗಲಿ.
ಜೈ ರಾಮಕೃಷ್ಣ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆ.